Good evening, all. Welcome to the class. Audible Lidina. Very nice. Last class, we are discussing about the river system in India. In that, we already started with learning the Himalayan mountains, Himalayan rivers, correct? Before that, we will glance at once of the previous class ಏನ್ ಮಾಡಿದೀವಿ ಅದನ್ನ glance ಮಾಡಿ let's move on. Okay. Question ಕೇಳ್ತಾರೆ ಅಂತ ಹೇಳಿದೆ ಯಾವ್ದ್ರ ಮೇಲೆ first slide ಅಲ್ಲಿ you have to learn about what is the river system and the second one is river basin. Correct. What is the river system? The origin and development of the main river and its tributaries. ಹೇಗೆ ಡೆವಲಪ್ ಆಗಿದೆ ಹೇಗೆ origin ಆಗಿದೆ ಅಂತ ಹೇಳಿ ನೋಡ್ತೀವಲ್ವಾ ಅದನ್ನ ನಾವು ರಿವರ್ ಸಿಸ್ಟಮ್ ಅಂತ ಹೇಳಿ ಕರಿತೀವಿ. In case if it is total area drained by the main river and its tributary, we call it as a river basin ಅಂತ ಹೇಳಿ ಕರಿತೀವಿ. Correct. And what is the important use of a rivers ಅನ್ನೋದನ್ನ in brief ಆಗಿ ಮೆನ್ಷನ್ ಕೂಡ ಮಾಡಿದೀನಿ. Correct. And in an as we know that Indian rivers were broadly classified into two types, that is Himalayan rivers or also known as North Indian rivers and peninsular rivers or also known as South Indian rivers. Correct. So what is Himalayan rivers? Why they are called Himalayan is because these rivers they are mainly origin in the Himalayan mountains. Himalayan mountains ಅಲ್ಲಿ ಹುಟ್ಟೋದ್ರಿಂದ ಇವನ್ನ ಏನಂತ ಕರೀತಾರೆ Himalayan rivers ಅಂತ ಹೇಳಿ ಕರೀತಾರೆ. Okay. The mainly there are three important Himalayan rivers, that is river Indus, Ganga and the Brahmaputra. Okay. Then in that first we learned about Indus river. It is totally its flow uh, around 6,714 kilometers, 2,880 kilometer, of which only 709 kilometer in India. Entire 880 kilometers ಅಲ್ಲಿ only 709 kilometer ಮಾತ್ರನೇ ಇದು ಇಂಡಿಯಾದಲ್ಲಿ ಫ್ಲೋ ಆಗುತ್ತೆ. ಇಟ್ ಆರಿಜಿನ್ ಎಲ್ಲಾಗುತ್ತೆ ಅಂದ್ರೆ ಮೌಂಟ್ ಕೈಲಾಶ್ ಅಲ್ಲಿ ಇಟ್ಸ್ ಆರಿಜಿನ್. ಬರ್ತ್ ಪ್ಲೇಸ್ ಬಂದ್ಬಿಟ್ಟು ಮೌಂಟ್ ಕೈಲಾಶ್ ಒಂದು ಇದರಲ್ಲಿ ಹಿಮಾಲಯನ್ ಮೌಂಟೇನ್ ಅಲ್ಲಿ ಆರಿಜಿನ್ ತಗೊಳುತ್ತೆ. ಇದನ್ನ ಮೋಸ್ಟ್ ಇಂಪಾರ್ಟೆಂಟ್ ರಿವರ್ ಫಾರ್ ಪಾಕಿಸ್ತಾನ್. ಕರೆಕ್ಟ್. ಅಂಡ್ ಇಲ್ಲಿ ಎಲ್ಲಿ ಫ್ಲೋ ಆಗುತ್ತೆ ಇಟ್ ಇಸ್ ಫ್ಲೋ ಇನ್ ದಿ ಲಡಾಖ್ ಅಂಡ್ ಜಸ್ಕರ್ ರೇಂಜ್ ಅಲ್ಲಿ ಬರುತ್ತೆ. ಲಡಾಖ್ ಅಂಡ್ ಜಸ್ಕರ್ ರೇಂಜ್ ಏನ್ ಬರುತ್ತೆ ಈ ಟ್ರಾನ್ಸ್ ಹಿಮಾಲಯದಲ್ಲಿ ಆಲ್ರೆಡಿ ಫಿಸಿಯೋಗ್ರಫಿಕ್ ಡಿವಿಷನ್ ಅಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದೀನಿ ಎಲ್ಲಿ ಬರುತ್ತೆ. ಇಟ್ ಇಸ್ ಕಮ್ ಅಂಡರ್ ದಿ ಟ್ರಾನ್ಸ್ ಹಿಮಾಲಯದಲ್ಲಿ ಲಡಾಖ್ ಮತ್ತೆ ಜಸ್ಕರ್ ರೇಂಜ್ ಏನ್ ಕಂಡು ಬರುತ್ತೆ ಈ ಜಮ್ಮು ಅಂಡ್ ಕಾಶ್ಮೀರ್ ಅಲ್ಲಿ, ಅಲ್ಲಿ ಈ ರಿವರು ಫ್ಲೋ ಆಗುತ್ತೆ ಟು ದಿ ನಾರ್ತ್ ವೆಸ್ಟ್ ಕಡೆ. ಓಕೆ. ದೆನ್ ದ ಮೇಜರ್ ಪಾರ್ಟ್ ಆಫ್ ಇಟ್ಸ್ ಕೋರ್ಸ್ ಹೇಳ್ದಂಗೆ ಎಂಟೈರ್ಲಿ ಮೇಜರ್ ಆಗಿ ಹರಿಯುವಂತದ್ದು ಎಲ್ಲಿ ಅಂದ್ರೆ ಪಾಕಿಸ್ತಾನದಲ್ಲಿ. ಓಕೆ. ಮೇನ್ ಟ್ರಿಬ್ಯೂಟರಿ ನೆನ್ಪಿಟ್ಕೊಳ್ಳೇಬೇಕು, ಡೆಫಿನೆಟ್ ಆಗಿ ಇದ್ರ ಮೇಲೆ ಕ್ವಶನ್ಸ್ ಇರುತ್ತೆ. ಇಂಪಾರ್ಟೆಂಟ್ ಟ್ರಿಬ್ಯೂಟರೀಸ್ ಆಫ್ ರಿವರ್ ಇಂದಸ್ ಇಸ್ ಜೇಲಂ, ಚಿನಾಬ್, ರವಿ, ಬಿಯಾಸ್ ಅಂಡ್ ಸಟ್ಲಜ್. ಓಕೆ. ಅಂಡ್ ಬಾರಿದೋಬ್ ಅಂಡ್ ಬಿಸ್ ದೋಬ್ ಬಗ್ಗೆ ಹೇಳಿದೀನಿ, ಅದ್ರ ಬಗ್ಗೆನೂ ಕಾನ್ಸಂಟ್ರೇಟ್ ಮಾಡಿ. ಅಂಡ್ ಚಿನಾಬ್ ರಿವರ್ ಬಗ್ಗೆ ನೆನ್ಪಿರ್ಬೇಕಾಗಿರೋದು ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಚಂದ್ರಬಾಗ್ ಇನ್ ಹಿಮಾಚಲ್ ಪ್ರದೇಶ್ ಅನ್ನೋದು ಗೊತ್ತಿರ್ಲಿ. ಓಕೆನಾ. ದೆನ್ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್ ಇಸ್ ರಿವರ್ ಸಟ್ಲೆಜ್. ರಿವರ್ ಸಟ್ಲೆಜ್ ಅಲ್ಲಿ ನಿಮ್ಗೆ ಏನ್ ಗೊತ್ತಿರ್ಬೇಕು ಅಂದ್ರೆ ಇಟ್ ಈಸ್ ಓನ್ಲಿ ಅ ಟ್ರಿಬ್ಯೂಟರಿ ಆಫ್ ರಿವರ್ ಇಂಡಸ್. ಇಟ್ ಇಸ್ ಆರಿಜಿನ್ ಔಟ್ಸೈಡ್ ಇಂಡಿಯಾ. ಈ ಜೇಲಂ, ಚಿನಾಬ್, ರವಿ, ಬಿಯಾಸ್ ಏನಿದೆ ಈ 4 ರಿವರ್ಗಳು ವಿತ್ ಇನ್ ಇಂಡಿಯಾ ಏನಾಗುತ್ತೆ ಬರ್ತ್ ಪ್ಲೇಸ್ ನ ತಗೊಳುತ್ತೆ, ಆರಿಜಿನ್ ಆಗುತ್ತೆ. ಬಟ್ ಈ ಸಟ್ಲೆಜ್ ಏನಿದೆ ಟ್ರಿಬ್ಯೂಟರಿ ಆಫ್ ರಿವರ್ ಇಂಡಸ್ ಇಟ್ ಇಸ್ ಆರಿಜಿನ್ ಇನ್ ಔಟ್ಸೈಡ್ ದ ಇಂಡಿಯಾದಲ್ಲಿ ಆರಿಜಿನ್ ತಗೊಳುತ್ತೆ. ಓಕೆನಾ. ದೆನ್ ಎಲ್ಲಿ ಅಂದ್ರೆ ಚೀನಾದಲ್ಲಿ ಇದು ಹುಟ್ಟುತ್ತೆ ಅಂಡ್ ಇಟ್ ಇಸ್ ಫ್ಲೋ ಇನ್ ಟು ದಿ ಎಂಟರ್ ಇನ್ ಟು ದಿ ಇಂಡಿಯಾ. ಎಲ್ಲಿ ಅಂದ್ರೆ ಇನ್ನ ಶಿಪ್ಕಿಲ್ಲಾ ಪಾಸ್ ಇನ್ ಹಿಮಾಚಲ್ ಪ್ರದೇಶ್ ತೋರ್ಸಿದೀನಿ. ಶಿಪ್ಕಿಲ್ಲಾ ಪಾಸ್ಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡುವಾಗ ಹೇಳಿದೀನಿ. ಓಕೆ. ಅಂಡ್ ನೆನ್ಪಿಟ್ಕೋಬೇಕಾಗಿದ್ದು, ತುಂಬಾ ನೆನ್ಪಿಟ್ಕೋಬೇಕಾಗಿದ್ದು ರಿವರ್ ಸಟ್ಲೇಜ್ ಮೇಲೆ ದರ್ ಇಸ್ ಅ ಇಂಪಾರ್ಟೆಂಟ್ ಡ್ಯಾಮ್ ಕನ್ಸ್ಟ್ರಕ್ಟ್ ಆಗಿದೆ. ಯಾವ್ದದು? ಬಾಕ್ರಾ ಡ್ಯಾಮ್. ಓಕೆ. ದಿಸ್ ಇಸ್ ದಿ ಸೆಕೆಂಡ್ ಹೈಯೆಸ್ಟ್ ಡ್ಯಾಮ್ ಇನ್ ಇಂಡಿಯಾ. ಸೆಕೆಂಡ್ ಹೈಯೆಸ್ಟ್ ಡ್ಯಾಮ್. ಇದ್ರ ಮೇಲೆ ತುಂಬಾ ಸಲ ಕ್ವಶನ್ ಕೇಳಿದ್ದಾರೆ. ಅಂಡ್ ದರ್ ಇಸ್ ಅ ಮಲ್ಟಿ ರಿವರ್ ವ್ಯಾಲಿ ಪ್ರಾಜೆಕ್ಟ್ ಇದೆ. ಇಟ್ ಈಸ್ ಬಿಟ್ವೀನ್ ದಿ ಪಂಜಾಬ್, ಹರಿಯಾಣ ಅಂಡ್ ರಾಜಸ್ಥಾನ್ 3 ಸ್ಟೇಟ್ ನಡುವೆ ಈ ರಿವರ್ ವ್ಯಾಲಿ ಪ್ರಾಜೆಕ್ಟ್ ಏನಾಗುತ್ತೆ ಶೇರ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಇದು ಕೇಳ್ತಾರೆ. ಪಂಜಾಬ್, ಹರಿಯಾಣ ಅಂಡ್ ರಾಜಸ್ಥಾನ್ ಯಾವುದು? ಪಾಕ್ರಾ ನಂಗಲ್ ಮಲ್ಟಿ. We learned about river Ganga. Ganga is also called national river of India. Total ಎಷ್ಟು ಲಾಂಗ್ ಇದು? This is the longest and the largest India river system in
ಇಂಡಿಯಾ. ಓಕೆ, ಲಾರ್ಜೆಸ್ಟ್ ಮತ್ತೆ ಲಾಂಗೆಸ್ಟ್ ಎರಡು ಇಂಡಿಯಾದಲ್ಲಿ ಯಾವುದು ಅಂದ್ರೆ ದಟ್ ಇಸ್ ರಿವರ್ ಗಂಗಾ. ಓಕೆ, ಇಟ್ ಹ್ಯಾಸ್ ಅ ಟೂ ಸ್ಟ್ರೀಮ್, ಭಗೀರಥಿ ಅಂಡ್ ಅಲ್ಕಾನಂದ. ವೇರ್ ಭಗೀರಥಿ ಅಂಡ್ ಅಲ್ಕಾನಂದ ಮೀಟ್ ಎಲ್ಲಿ ಅಂತ ಹೇಳಿದ್ರೆ ಇಟ್ಸ್ ಕಾಲ್ಡ್ ಅ ಪ್ಲೇಸ್ ಕಾಲ್ಡ್ ದೇವಪ್ರಯಾಗ್. ಓಕೆ, ಅಲ್ಲಿ ಮೀಟ್ ಆಗುತ್ತೆ. ದೆನ್ ಆಫ್ಟರ್ವರ್ಡ್ ಇಟ್ ಕಾಲ್ ಇಟ್ ಆಸ್ ಅ ರಿವರ್ ಗಂಗಾ. ಓಕೆ, ಸೊ ಇದು ಈಸ್ಟ್ ವರ್ಡ್ ಅಲ್ಲಿ ಫ್ಲೋ ಆಗುತ್ತೆ ಅಂಡ್ ಫೈನಲಿ ಏನ್ ಮಾಡುತ್ತೆ, ಇಟ್ ಇಸ್ ಎಂಟರ್ ಟು ಅ ಬಾಂಗ್ಲಾದೇಶ್. ಬಾಂಗ್ಲಾದೇಶದಲ್ಲಿ ರಿವರ್ ಗಂಗಾಗೆ ದೆ ಕಾಲ್ಡ್ ಆಸ್ ಅ ಪದ್ಮ ಅಂಡ್ ಲೇಟರ್ ಆನ್ ಇಟ್ ಇಸ್ ಜಾಯಿನ್ ಟು ದಿ ಬ್ರಹ್ಮಪುತ್ರ. ಬ್ರಹ್ಮಪುತ್ರನ ಜಾಯಿನ್ ಆದ್ಮೇಲೆ ಇಟ್ ಇಸ್ ಡ್ರೈನ್ ಇನ್ ಟು ದಿ ಬೇ ಆಫ್ ಬೆಂಗಾಲ್. ಹಾಗೇನೆ ಬ್ರಹ್ಮಪುತ್ರ ಒನ್ಸ್ ಇಟ್ ಎಂಟರ್ ಟು ದಿ ಪಾಕಿಸ್ತಾನ್ ಇಟ್ ವಿಲ್ ಬಿ ಕಾಲ್ಡ್ ಆಸ್ ದಿ ಜಮುನಾ. ನೆನ್ಪಿಟ್ಕೊಳ್ಳಿ, ತೋರಿಸ್ಬಿಡ್ತೀನಿ 1 ಸೆಕೆಂಡ್. ಹೀಗೆ ಏನು ರಿವರ್ ಗಂಗಾ ಫ್ಲೋ ಆಗುತ್ತೆ, ಇದು ಇಂಡಿಯಾದಲ್ಲಿ ಗಂಗಾ ಅಂತ ಹೇಳೋದನ್ನ ಬಾಂಗ್ಲಾದೇಶ್ಗೆ ಎಂಟರ್ ಆಗಿದ ತಕ್ಷಣ ಇದು ರಿವರ್ ಪದ್ಮ ಆಗಿ ಕರೀತಾರೆ. ಈ ಬ್ರಹ್ಮಪುತ್ರ ಏನ್ ಫ್ಲೋ ಆಗ್ತಿದೆ ಇದನ್ನ ಜಮುನಾ ಅಂತ ಹೇಳಿ ಕರೀತಾರೆ. ಎಲ್ಲಿ? ಬಾಂಗ್ಲಾದೇಶಲ್ಲಿ. ಓಕೆನಾ, ಎರಡು ಮೀಟ್ ಆಗಿ ಒಟ್ಟಿಗೆ ಫ್ಲೋ ಆಗುವಾಗ ಆಮೇಲೆ ಇದನ್ನ ಮೇಘನಾ ಅಂತ ಹೇಳಿ ಕರೀತಾರೆ. ಓಕೆ, ನೆನ್ಪಿಟ್ಕೊಳ್ಳಿ, ಇವು ಕ್ವಶನ್ ಆಗಿದೆ. ಇನ್ ಬಾಂಗ್ಲಾದೇಶದಲ್ಲಿ ರಿವರ್ ಗಂಗಾಗೆ ಪದ್ಮ ಅಂತ ಕರೆದ್ರೆ ಬ್ರಹ್ಮಪುತ್ರ ರಿವರ್ ನ ಜಮುನಾ ಅಂತ ಹೇಳಿ ಕರೀತಾರೆ. ಎರಡು ಮೀಟ್ ಆಗಿ ಆಮೇಲೆ ಎರಡು ಒಟ್ಟಿಗೆ ಹರಿಯುವಾಗ ಇದನ್ನ ಮೇಘನಾ ಅಂತ ಹೇಳಿ ಕರೀತಾರೆ. ಸೊ ನೆನ್ಪಿಟ್ಕೊಂಡಿರಿ, ದಿಸ್ ಇಸ್ ಅನದರ್ ಇಂಪಾರ್ಟೆಂಟ್ ಕ್ವಶನ್ ಯು ಮೈಟ್ ಬಿ ಎಕ್ಸ್ಪೆಕ್ಟೆಡ್. ಓಕೆ, ಅಂಡ್ ಮೇನ್ ಟ್ರಿಬ್ಯೂಟರೀಸ್ ನ ಗಂಗಾ ರಿವರ್ಸ್ ನ ಎರಡು ಪಾರ್ಟ್ ಆಗಿ ಡಿವೈಡ್ ಮಾಡ್ತೀವಿ, ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ ಅಂಡ್ ದಿ ರೈಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್. ಕರೆಕ್ಟ್. ಇನ್ನ ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ ನಾವು ಯಾವ್ಯಾವ ಓದಿದೀವಿ? ಗೋಮತಿ ಇಂಪಾರ್ಟೆಂಟ್ ಯಾವ್ದಿದೆ? ಗೋಮತಿ ಇದೆ, ಘಾಘ್ರಾ ಇದೆ, ದೆನ್ ಗಂಡಕ್ ಇದೆ, ಕೋಸಿ ಇದೆ. ಕೋಸಿ ನಿಮ್ಗೆ ತುಂಬಾ ನೆನ್ಪಿರ್ಬೇಕು, ಇಟ್ ಇಸ್ ದಿ ಸ್ಯಾರೋ ಆಫ್ ಬಿಹಾರ್ ಅಂತ ಹೇಳಿ ಕರೀತಾರೆ. ಯಾಕೆಂದ್ರೆ ಹೈಯೆಸ್ಟ್ ಫ್ಲಡ್ ನ ಮಾಡುತ್ತೆ ಎಲ್ಲಿ? ರಿವರ್ ಎಲ್ಲಿ ಹೈಯೆಸ್ಟ್ ಫ್ಲಡ್ ನ ಕಾಸ್ ಮಾಡುತ್ತೆ ಅಂದ್ರೆ ಇನ್ನ ಬಿಹಾರ್. 1 ಸೆಕೆಂಡ್, ಝೂಮ್ ಮಾಡ್ಲಿಕ್ಕೆ ಆಗ್ತಾನೆ ಇಲ್ಲ ಇವತ್ತು ಕೂಡ. ಓಕೆ ಫೈನ್, ಝೂಮ್ ಮಾಡಿ ನೋಡಿ, ನಿಮ್ಗೆ ತೋರ್ಸಿದೀನಿ ನೆನೆ ಕೂಡ. ನೆನ್ಪಿಟ್ಕೊಳ್ಳಿ, ಕ್ವಶನ್ ತುಂಬಾ ಸಲ ರಿಪೀಟ್ ಆಗಿದೆ. ಸ್ಯಾರೋ ಆಫ್ ಬಿಹಾರಸ್ ರಿವರ್ ಕೋಸಿ, ಅದ್ರ ಮೇಲೆ ನೆನ್ಪಿಟ್ಕೊಳ್ಳಿ. ಅಂಡ್ ಇರುವಂತಹ ಗಂಗಾ ಅಷ್ಟು ಟ್ರಿಬ್ಯೂಟರಿನಲ್ಲಿ ದ ಲಾಂಗೆಸ್ಟ್ ಅಂಡ್ ದಿ ಲಾರ್ಜೆಸ್ಟ್ ಟ್ರಿಬ್ಯೂಟರಿ, ದೊಡ್ಡದಾದ ಟ್ರಿಬ್ಯೂಟರಿ ಯಾವುದು ಗಂಗಾ ರಿವರ್ಗೆ ಅಂದ್ರೆ ರಿವರ್ ಯಮುನಾ. ಓಕೆ, ಇಟ್ ಇಸ್ ರೈಸ್ ಇನ್ ಯಮುನೋತ್ರಿ ಗ್ಲೇಷಿಯರ್ ಅಲ್ಲಿ ಬರ್ತ್ ನ ತಗೊಳುತ್ತೆ ಅಂಡ್ ಇದು ಏನ್ ಮಾಡುತ್ತೆ, ಇಟ್ ಮೀಟ್ಸ್ ದಿ ರಿವರ್ ಗಂಗಾ. ಓಕೆ, ಅಲಹಾಬಾದ್ ಅಲ್ಲಿ ರಿವರ್ ಗಂಗಾನ ಜಾಯಿನ್ ಮಾಡ್ಕೊಳ್ಳುತ್ತೆ ಅಂಡ್ ದ ಯಾವ ಪ್ರದೇಶನ ತ್ರಿವೇಣಿ ಸಂಗಮ ಅಂತ ಹೇಳಿ ಕರಿತೀವಿ? ಪ್ರಯಾಗ್ ಆರ್ ಅಲಹಾಬಾದ್ ಏನಿದೆ ಉತ್ತರ ಪ್ರದೇಶಲ್ಲಿ, ಅಲ್ಲಿ ನಾವು ಅದನ್ನ ತ್ರಿವೇಣಿ ಸಂಗಮ ಅಂತ ಹೇಳಿ ಕರಿತೀವಿ. ವೈ? ಬಿಕಾಸ್ ದರ್ ಇಸ್ ಅ 3 rivers ಮೀಟ್ ಇನ್ ದಟ್ ಪರ್ಟಿಕ್ಯುಲರ್ ಪ್ಲೇಸ್. ಯಾವ್ಯಾವ ರಿವರು? ರಿವರ್ ಗಂಗಾ, ಯಮುನಾ ಅಂಡ್ ದಿ ಸರಸ್ವತಿ ಮೀಟ್ ಆಗುತ್ತೆ. ಸೊ ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ದಿ ತ್ರಿವೇಣಿ ಸಂಗಮ ಅಂತ ಹೇಳಿ ಕರೀತಾರೆ. ದೆನ್ ಅನದರ್ ಇಂಪಾರ್ಟೆಂಟ್ ರಿವರ್ ರೈಟ್ ಬ್ಯಾಂಕ್ ಟ್ರಿಬ್ಯೂಟರಿ ಆಫ್ ರಿವರ್ ಗಂಗಾ ಇಸ್ ದ ಸನ್. ಓಕೆ, ಇದ್ರ ಬಗ್ಗೆನು ಕ್ವಶನ್ ಏನಷ್ಟು ಕೇಳಿಲ್ಲ, ಬಟ್ ನೋಡ್ಕೊಳ್ಳಿ. ಬಟ್ ಆಪ್ಷನ್ ಕೊಡ್ತಾರೆ, ಆಡ್ ಔಟ್ ಅಂಡ್ ಆಡಿಂಗ್ ಅಂತ ಇದ್ ಮಾಡಿ ಅಂತ. ಆಡ್ ಔಟ್ ದ ಫಾಲೋಯಿಂಗ್ ಅಂತ ಹೇಳ್ಬಿಟ್ಟು ಕ್ವಶನ್ ಕೊಡ್ಬೋದು. ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ನಾಟ್ ದ ಟ್ರಿಬ್ಯೂಟರಿ ಆಫ್ ರಿವರ್ ಗಂಗಾ? ಹೇಗ್ ಬೇಕಂದ್ರೂ ಆಪ್ಷನ್ಸ್ ಕೊಟ್ಬಿಟ್ಟು ನಿಮ್ಗೆ ಕೊಡ್ಬಹುದು. ಓಕೆನಾ? ದೆನ್ ಇಂಪಾರ್ಟೆಂಟ್ ಪ್ರಾಮಿನೆಂಟ್ ರಿವರ್ಸ್ ಇನ್ ರಿಲೇಟಿಂಗ್ ಟು ದಿ ರಿವರ್ ಗಂಗಾ ಇದ್ರಲ್ಲಿ ಅಂದ್ರೆ ಒಂದು ರಿವರ್ ಬಗ್ಗೆ ನೀವು ಓದ್ಲೇಬೇಕು, ರಿವರ್ ದಾಮೋದರ್. ನಿನ್ನೆ ಈ ಕ್ಲಾಸ್ ಅಲ್ಲಿ ಇದನ್ನ ಎಕ್ಸ್ಪ್ಲೈನ್ ಮಾಡಿರ್ಲಿಲ್ಲ ಅನ್ಸುತ್ತೆ, ಕೇಳಿಸ್ಕೊಳ್ಳಿ. ರಿವರ್ ದಾಮೋದರ್ ಇಸ್ ದಿ ಈಸ್ಟರ್ನ್ ಪಾರ್ಟ್, ಇಟ್ಸ್ ರೈಸ್ ಇನ್ ಈಸ್ಟರ್ನ್ ಪಾರ್ಟ್ ಆಫ್ ಛೋಟಾ ನಾಗ್ಪುರ್ ಪ್ಲಾಟೂ. ಓಕೆ, ಛೋಟಾ ನಾಗ್ಪುರ್ ಪ್ಲಾಟೂ ನಲ್ಲಿ ಕಂಪ್ಲೀಟ್ ಇದು ನೀರಾವರಿನ ಒದಗಿಸುತ್ತೆ ಅಂಡ್ ಇಟ್ ಇಸ್ ಕಾಲ್ಡ್ ದಿ ಸ್ಯಾರೋ ಆಫ್ ವೆಸ್ಟ್ ಬೆಂಗಾಲ್. ಈ ಒಂದು ಪರ್ಟಿಕ್ಯುಲರ್ ದಾಮೋದರ್ ರಿವರ್ ಏನಿದೆ ಇಟ್ ಇಸ್ ಕಾಲ್ಡ್ ಆಸ್ ಅ ಸಾರೋ ಆಫ್ ವೆಸ್ಟ್ ಬೆಂಗಾಲ್ ಅಂತ ಹೇಳಿ ಕರೀತಾರೆ. ಯಾಕೆಂದ್ರೆ ಹೈಯೆಸ್ಟ್ ಫ್ಲಡ್ ನ ಕಾಸ್ ಮಾಡುತ್ತೆ ಯಾವುದು? ರಿವರ್ ದಾಮೋದರ್. ಓಕೆ, ಆಫ್ಟರ್ ಕನ್ಸ್ಟ್ರಕ್ಷನ್ ಆಫ್ ದಾಮೋದರ್ ರಿವರ್ ಮಲ್ಟಿ ಪರ್ಪಸ್ ಪ್ರಾಜೆಕ್ಟ್, ನಾವು ಇಟ್ ಇಸ್ ಕಾಲ್ಡ್ ಆಸ್ ಅ DVC ಅಂತ ಶಾರ್ಟ್ ಅಲ್ಲಿ ಕರೀತಾರೆ. ದಟ್ ಇಸ್ ದಾಮೋದರ್ ವ್ಯಾಲಿ ಪ್ರಾಜೆಕ್ಟ್ ಅಂತ ಹೇಳಿ ಕರೀತಾರೆ. ಓಕೆ, ಇಟ್ ಇಸ್ ದ ಬ್ಯಾಕ್ ಬೋನ್ ಆಫ್ ಸ್ಟೇಟ್ ಬಿಟ್ವೀನ್ ಜಾರ್ಖಂಡ್ ಅಂಡ್ ದಿ ವೆಸ್ಟ್ ಬೆಂಗಾಲ್. ಈ ಏನ್ ಡ್ಯಾಮ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಈ ದಾಮೋದರ್ ಡ್ಯಾಮ್ ನ, ಏನ್ ಮಾಡುತ್ತೆ ಅಂದ್ರೆ ಇಟ್ ಇಸ್ ಪ್ರೊವೈಡ್ ದಿ ಇರಿಗೇಷನ್ ಫೆಸಿಲಿಟಿ, ಹೈಯೆಸ್ಟ್ ಇರಿಗೇಷನ್ ಫೆಸಿಲಿಟಿನ ಪ್ರೊವೈಡ್ ಮಾಡುತ್ತೆ ಬಿಟ್ವೀನ್ ದಿ ಸ್ಟೇಟ್ ಆಫ್ ಜಾರ್ಖಂಡ್ ಅಂಡ್ ವೆಸ್ಟ್ ಬೆಂಗಾಲ್ ಅಂಡ್ ಇಟ್ ಮೀಟ್ಸ್ ದಿ ರಿವರ್ ಹೂಗ್ಲಿ ಇನ್ ದಿ ವೆಸ್ಟ್ ಬೆಂಗಾಲ್. ಫೈನಲಿ ದಾಮೋದರ್ ರಿವರ್ ಎಲ್ಲಿ ಮೀಟ್ ಮಾಡುತ್ತೆ, ಏನ್ ಮಾಡುತ್ತೆ ಅಂದ್ರೆ ಇಟ್ಸ್ ಮೀಟ್ ದಿ ಹೂಗ್ಲಿ ರಿವರ್ ಇನ್ ದಿ ವೆಸ್ಟ್ ಬೆಂಗಾಲ್ ಅಂಡ್ ಫೈನಲಿ ಡ್ರೈನ್ ಇನ್ ಟು ದಿ ಬೇ ಆಫ್ ಬೆಂಗಾಲ್. ಕಾಣಿಸಿದ್ರೆ ಝೂಮ್ ಮಾಡ್ಕೊಂಡು ನೋಡಿ, ಫುಲ್ ಕಂಪ್ಲೀಟ್ ಆ ರಿವರ್ ಬೇಸಿನ್ ದಾಮೋದರ್ದು ನಾನು ಕೊಟ್ಟಿದ್ದೀನಿ. ಇಲ್ಲಿ ಝೂಮ್ ಮಾಡ್ಲಿಕ್ಕೆ ನಂಗೆ ಆಗ್ತಾ ಇಲ್ಲ. ಓಕೆ, ಸೊ ವೆಸ್ಟ್ ಬೆಂಗಾಲ್ ಅಲ್ಲಿ ವಿ ಹ್ಯಾಡ್ ಯಾವುದು ಹೂಗ್ಲಿ ರಿವರ್ ಕಾಣಿಸುತ್ತೆ, ಆ ಹೂಗ್ಲಿ ರಿವರ್ ನ ಜಾಯಿನ್ ಆಗುತ್ತೆ. ಲೇಟರ್ ಆನ್ ಇಟ್ ಇಸ್ ಡ್ರೈನ್ ಟು ದಿ ವೆಸ್ಟ್ ಬೆಂಗಾಲ್. ಸೊ ನೆನ್ಪಿಟ್ಕೊಳ್ಳಿ,
ಸಾರೋ ಆಫ್ ಬಿಹಾರಸ್ ರಿವರ್ ಕೋಸಿ, ಸಾರೋ ಆಫ್ ವೆಸ್ಟ್ ಬೆಂಗಾಲ್ಸ್ ದಾಮೋದರ್. ಇದ್ರ ಮೇಲೆ ತುಂಬಾ ಸಲ ಕ್ವಶನ್ಸ್ ರೈಸ್ ಆಗಿದೆ. ಓಕೆ, ದಟ್ಸ್ ಆಲ್ ಅಬೌಟ್ ಯುವರ್ ರಿವರ್ ಗಂಗಾ. ಓಕೆ, ಇಲ್ಲಿವರೆಗೂ ನಿನ್ನೆ ಕ್ಲಾಸ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಲೆಟ್ಸ್ ಬಿಗಾನ್ ವಿತ್ ದಿ ಅನದರ್ ಇಂಪಾರ್ಟೆಂಟ್ ಹಿಮಾಲಯನ್ ರಿವರ್, ದಟ್ ಇಸ್ ಬ್ರಹ್ಮಪುತ್ರ. ಓಕೆ, ಇಟ್ ಇಸ್ ದಿ ಲಾರ್ಜೆಸ್ಟ್ ರಿವರ್ ಸಿಸ್ಟಮ್ ಇನ್ ದ ವರ್ಲ್ಡ್. ಇದು ಅತಿ ಹೆಚ್ಚು ಲಾರ್ಜೆಸ್ಟ್ ರಿವರ್ ಸಿಸ್ಟಮ್ ಆಗಿದೆ. ಬಟ್ ಇಂಡಿಯಾದಲ್ಲಿ ಇದು ಫ್ಲೋ ಏನಾಗುತ್ತೆ, ಇದು ಕಂಪ್ಲೀಟ್ ಇಲ್ಲ. ಇಟ್ ಇಸ್ ಪಾರ್ಟ್ಲಿ ಫ್ಲೋ ಇನ್ ಚೈನಾ, ದೆನ್ ಎಂಟರ್ ಟು ಇಂಡಿಯಾದಲ್ಲಿ ಎಂಟರ್ ಆಗುತ್ತೆ, ಫೈನಲಿ ಎಂಟರ್ ಟು ಬಾಂಗ್ಲಾದೇಶಲ್ಲಿ ಫ್ಲೋ ಆಗುತ್ತೆ, ದೆನ್ ಫೈನಲಿ ಇಟ್ ಇಸ್ ಡ್ರೈನ್ ಇನ್ ಟು ಬೇ ಆಫ್ ಬೆಂಗಾಲ್. ಓಕೆ, ಸೊ ಅದಕ್ಕೆ ಹೇಳ್ತಾರೆ ಇಟ್ ಇಸ್ ಅ ಲಾರ್ಜೆಸ್ಟ್ ರಿವರ್ ಸಿಸ್ಟಮ್ ಇನ್ ದ ವರ್ಲ್ಡ್, ಒನ್ ಆಫ್ ದಿ ಇಂಪಾರ್ಟೆಂಟ್ ರಿವರ್ ಸಿಸ್ಟಮ್. ಓಕೆ, ಇಟ್ ಇಸ್ ರೈಸಸ್ at ಚಮಯುಂಗ್ ಡಂಗ್ ಇನ್ ದ ಗ್ಲೇಷಿಯರ್ ನಿಯರ್ ಮಾನಸ ಸರೋವರ್. ಓಕೆ, ಕೇಳಿಸ್ಕೊಳ್ಳಿ, ಯಾವ ಪ್ಲೇಸ್ ಅಲ್ಲಿ ಇದು ರೈಸ್ ಆಗುತ್ತೆ, ಇದ್ರ ಮೇಲೆ ಕ್ವಶನ್ ಆಗಿದೆ. ಎಲ್ಲಿ ಹುಟ್ಟುತ್ತೆ ಅಂದ್ರೆ ಚಮಯುಂಗ್ ಡಂಗ್ ಗ್ಲೇಷಿಯರ್ ಏನಿದೆ ಅಲ್ಲಿ ಹುಟ್ಟುತ್ತೆ, ಚೈನಾದಲ್ಲಿ. ಓಕೆ, ದ ಬ್ರಹ್ಮಪುತ್ರ ಇಸ್ ಕಾಲ್ಡ್ ಸಾಂಗ್ಪೋ ಇನ್ ಚೈನಾ. ಸ್ಯಾಂಗ್ಪೋ ಅಂತ ಹೇಳಿ ಕರೀತಾರೆ. ಎಲ್ಲಿ, ಚೈನಾದಲ್ಲಿ. ಬ್ರಹ್ಮಪುತ್ರ ಅಂತ ಕರೆಯಲ್ಲ. ಸೇಮ್ ಬ್ರಹ್ಮಪುತ್ರ ರಿವರ್ ನ ಚೈನಾದಲ್ಲಿ ಸ್ಯಾಂಗ್ಪೋ ಅಂತ ಹೇಳಿ ಕರೀತಾರೆ. ಬಟ್ ಇನ್ ಇಂಡಿಯಾದಲ್ಲಿ ಇದೇ ರಿವರ್ ನ ನಾವು ಬ್ರಹ್ಮಪುತ್ರ ಅಂತ ಹೇಳಿ ಕರಿತೀವಿ. ಬಟ್ ಇನ್ ಬಾಂಗ್ಲಾದೇಶ್ ಇಟ್ ವಿಲ್ ಬಿ ಕಾಲ್ಡ್ ಆಸ್ ದಿ ಜಮುನಾ. ಆಗ್ಲೇ ಎಕ್ಸ್ಪ್ಲೈನ್ ಮಾಡ್ದೆ, ಕರೆಕ್ಟ್. ಸೊ ಬಾಂಗ್ಲಾದೇಶ್ ಅಲ್ಲಿ ರಿವರ್ ಬ್ರಹ್ಮಪುತ್ರಗೆ ಜಮುನಾ ಅಂತ ಹೇಳಿ ಕರೀತಾರೆ. ಇಂಡಿಯಾದಲ್ಲಿ ನಾವು ಬ್ರಹ್ಮಪುತ್ರ ಅಂತೀವಿ, ಚೈನಾದಲ್ಲಿ ಅದನ್ನ ಸ್ಯಾಂಗ್ಪೋ ಅಂತ ಹೇಳಿ ಕರೀತಾರೆ. So ಇದು ಕೂಡ ಕ್ವಶನ್ ಆಗಿದೆ. ರಿವರ್ ಬ್ರಹ್ಮಪುತ್ರ ವರ್ ಕಾಲ್ಡ್ ಇನ್ ಚೈನಾ ಅಂತ ಹೇಳ್ಬಿಟ್ಟು ಕ್ವಶನ್ ಆಗಿದೆ. ಇಲ್ಲ ಬಾಂಗ್ಲಾದೇಶ್ ಅಂತ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ಓಕೆ, the total length of the river is 2580 kilometer, but in India it is flow only for about 750 kilometer. Total 2580 kilometer ಏನಿದೆ ಫ್ಲೋ ಆಗುತ್ತೆ. ಬಟ್ ಇಂಡಿಯಾದಲ್ಲಿ ಒನ್ಲಿ 750 ಕಿಲೋಮೀಟರ್ಸ್ ಮಾತ್ರ ಇದು ಫ್ಲೋ ಆಗುತ್ತೆ. ಓಕೆ, ಇಟ್ ಎಂಟರ್ಸ್ ಟು ಇಂಡಿಯಾ ಇನ್ ಅ ಪ್ಲೇಸ್ ಕಾಲ್ಡ್ ನಾಮ್ಚಾ ಬರ್ವಾ ಆಫ್ ಅರುಣಾಚಲ್ ಪ್ರದೇಶ್. ನಾನು ನಿಮ್ಗೆ ಇಲ್ಲಿ ತೋರಿಸ್ಲಿಕ್ಕೆ ಟ್ರೈ ಮಾಡಿದೀನಿ, ನೋಡಿ ಮ್ಯಾಪ್ ಹಾಕಿದೀನಿ. ಇಲ್ಲಿ ಏನ್ ಚಮಯುಂಗ್ ಡಂಗ್ ಬರುತ್ತೆ, 1 second, ಐ ವಿಲ್ ಟೇಕ್ ಅ ಪೆನ್ ಅಂಡ್ ಐ ವಿಲ್ ಶೋ ಯು. ಸಿ, ಈ ಪ್ಲೇಸ್ ಏನಿದೆ ಇಲ್ಲಿ ಚಮಯುಂಗ್ ಡಂಗ್ ಬರುತ್ತೆ. ಇಲ್ಲಿಂದ ಹೀಗ್ ಫ್ಲೋ ಆಗಿ ಇಲ್ಲಿ ಈ ತರ ಯೂ ಟರ್ನ್ ತಗೊಳುತ್ತೆ. ಅರುಣಾಚಲ್ ಪ್ರದೇಶಲ್ಲಿ ಈ ತರ ಯೂ ಟರ್ನ್ ತಗೊಳುತ್ತೆ. ಈ ಪ್ಲೇಸ್ ಅಲ್ಲಿ ಏನಿದೆ ಇಲ್ಲೇನೆ ನಮ್ಗೆ ನಾಮ್ಚಾ ಬರ್ವಾ ಕಂಡು ಬರೋದು. ಓಕೆ, ಅರುಣಾಚಲ್ ಪ್ರದೇಶದ ನಾಮ್ಚಾ ಬರ್ವಾ ಏನಿದೆ ಆ ಪ್ಲೇಸ್ ಅಲ್ಲಿ ಯೂ ಟರ್ನ್ ತಗೊಂಡು ಆಮೇಲೆ ಈ ರೀತಿ ಫ್ಲೋ ಆಗಿ ದೆನ್ ಏನ್ ಮಾಡುತ್ತೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ ಬ್ಲೂ ಲೈನ್ ನೀಟಾಗಿ ಕಾಣಿಸ್ತಾ ಇದೆ, ಅಲ್ಲೇ ಕೊಟ್ಟಿದ್ದಾರೆ. ಓಕೆ, ಒಂದ್ಸಲ ನೋಡಿ, ಐ ವಿಲ್ ಎರೇಸ್ ಇಟ್. ಕಂಪ್ಲೀಟ್ ನೋಡ್ಕೊಳ್ಳಿ. ಇಲ್ಲಿ ಬರುತ್ತೆ ನಾಮ್ಚಾ ಬರ್ವಾ, ಇಲ್ಲಿ ಯೂ ಟರ್ನ್ ತಗೊಂತಾ ಇದೆ. ಯೂ ಟರ್ನ್ ತಗೊಂಡು ಹೀಗ್ ಬಂದು ದೆನ್ ರಿವರ್ ಗಂಗಾ ಇಲ್ಲಿ ಫ್ಲೋ ಆಗ್ತಾ ಇದೆ. ರಿವರ್ ಬ್ರಹ್ಮಪುತ್ರ ಹೀಗ್ ಬಂದು ಎರಡು ಮೀಟ್ ಆಗಿ ಮೇಘನಾ ಆಗಿ ಫ್ಲೋ ಆಗುತ್ತೆ. ನೋಡಿ, ಅಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ, ಕಾಣಿಸ್ತಾ ಇರ್ಬೇಕು. ಇಲ್ಲಿ ರಿವರ್ ಪದ್ಮಾ, ಕರೆಕ್ಟ್. ಇದು ರಿವರ್ ಜಮುನಾ ಅಂಡ್ ಮುಂದೆ ಬರೋದು ಮೇಘನಾ ಆಗಿ ಕನ್ವರ್ಟ್ ಆಗುತ್ತೆ. ಮೇಘನಾ ಆಗಿ ಏನ್ ಮಾಡುತ್ತೆ, ಫ್ಲೋ ಆಗುತ್ತೆ. ಓಕೆ, ಸೊ ಇದು ಕೂಡ ಕ್ವಶನ್ ಆಗಿದೆ. ಬ್ರಹ್ಮಪುತ್ರ ಎಂಟರ್ ಟು ಇಂಡಿಯಾ, ದ ಪ್ಲೇಸ್ ಕಾಲ್ಡ್ ಆಸ್ ಅಂತ ಕೇಳಿದರೆ ನೆನ್ಪಿಟ್ಕೊಳ್ಳಿ, ಇಟ್ ಇಸ್ ನಾಮ್ಚಾ ಬರ್ವಾ ಆಫ್ ಅರುಣಾಚಲ್ ಪ್ರದೇಶ್. ಅರುಣಾಚಲ್ ಪ್ರದೇಶದಲ್ಲಿ ನಾಮ್ಚಾ ಬರ್ವಾ ಪ್ಲೇಸ್ ಬರುತ್ತೆ. ಅಲ್ಲಿ ಯೂಟರ್ನ್ ನ ತಗೊಂಡು ನಮ್ಮ ಇಂಡಿಯಾಗೆ ಈ ಬ್ರಹ್ಮಪುತ್ರ ರಿವರ್ ಎಂಟರ್ ಆಗುತ್ತೆ. ಓಕೆ, ದೆನ್ ದ ಮೇನ್ ಟ್ರಿಬ್ಯೂಟರೀಸ್ ಆಫ್, ನೋಡಿ, ಸುಬರ್ಣಸಿರಿ, ಧನ್ಸಿರಿ, ಮಾನಸ, ತೀಸ್ತಾ, ದಿಹಾಂಗ್, ಲೋಹಿತ್ ಅಂಡ್ ಬರ್ಹುಯ್ ಲೋಹಿತ್ ಅಂತ ಹೇಳಿ ಇಂಪಾರ್ಟೆಂಟ್ ಟ್ರಿಬ್ಯೂಟರೀಸ್. ಇಷ್ಟು ಹೆಸರುಗಳನ್ನ ನೀವು ನೆನ್ಪಿಟ್ಕೊಳ್ಳೇಬೇಕು. ಯಾಕಂದ್ರೆ ಟ್ರಿಬ್ಯೂಟರೀಸ್ ಗಳ ಮೇಲೆ ತುಂಬಾ ಕ್ವಶನ್ ಬರುತ್ತೆ. ಮುಂಚೆ ಎಲ್ಲ ಡೈರೆಕ್ಟ್ ಎಲ್ಲಿ ರೈಸ್ ಆಗ್ತಿತ್ತು ಅಂತ ಹೇಳ್ಬಿಟ್ಟು ಕ್ವಶನ್ ಕೇಳೋರು. ಬಟ್ ಇವಾಗ ಫುಲ್ ಕಂಪ್ಲೀಟ್ ಚೇಂಜ್ ಆಗಿದೆ ಪ್ಯಾಟ್ರನ್. ನಿಮ್ಗೆ ಎಲ್ಲಾ ಟ್ರಿಬ್ಯೂಟರೀಸ್ ಚೆನ್ನಾಗಿ ನೆನ್ಪಿರ್ಬೇಕು. ಸೊ ನೋಡಿ, ಇಲ್ಲೇ ತೋರ್ಸಿದ್ದಾರೆ ನೋಡಿ, ಇಲ್ಲೇನೆ ಈ ಪಿಕ್ಚರ್ ಅಲ್ಲಿ ಇದೆಯಾ, ಇಲ್ಲ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಹಾಕಿದೀನ, 1 second. ನೋಡಿ, ಇಲ್ಲೇ ಕಾಣಿಸ್ತಾ ಇದೆ, ಝೂಮ್ ಮಾಡ್ಕೊಳ್ಳಿ. ಆ ರೆಡ್ ಪಾಯಿಂಟ್ಸ್ ಗಳಲ್ಲಿ ಮಾಡಿದ್ದಾರೆ ನೋಡಿ. ಧನ್ಸಿರಿ ಕಾಣಿಸ್ತಾ ಇದೆಯಾ, ಇಲ್ಲಿ ದಿಹಾಂಗ್ ಬರುತ್ತೆ. ಇಲ್ಲಿ ಪೆನ್ ಏನ್ ವರ್ಕ್ ಆಗ್ತಾ ಇಲ್ವಾ, 1 second. ನೋಡಿ, ಇಲ್ಲೇ ಮ್ಯಾಪ್ ಅಲ್ಲಿ ನಾನು ತೋರ್ಸಿದೀನಿ ಎಲ್ಲಾ ರಿವರ್ಸ್ ಗಳು, ಯಾವ್ಯಾವ ಟ್ರಿಬ್ಯೂಟರೀಸ್ ಇದೆ ನೋಡ್ಕೊಳ್ಳಿ. ಇಲ್ಲಿ ಧನ್ಸಿರಿ ಬರುತ್ತೆ. ಓಕೆ, ಸೊ ಇಂಪಾರ್ಟೆಂಟ್ ಟ್ರಿಬ್ಯೂಟರೀಸ್ ಯಾವ್ಯಾವ ಬರುತ್ತೆ ರಿವರ್ ಬ್ರಹ್ಮಪುತ್ರ ಅಂದ್ರೆ ಸುಬರ್ಣಸಿರಿ, ಧನ್ಸಿರಿ, ಮಾನ್ಸಾ, ತಿಸ್ತಾ, ದಿಹಾಂಗ್, ಲೂಹಿತ್ ಅಂಡ್ ರೂಹಿ ದಿಹಾಂಗ್. ಓಕೆ, ಇಷ್ಟು ನೆನ್ಪಿರ್ಬೇಕಾಗತ್ತೆ. ಅಂಡ್ ವಿ ಆಲ್ರೆಡಿ ನೋ ಇಟ್, ದ ಬ್ರಹ್ಮಪುತ್ರ ಇಸ್ ಕ್ರಿಯೇಟೆಡ್ ದಿ ಒನ್ ಆಫ್ ದಿ ಲಾರ್ಜೆಸ್ಟ್ ರಿವರೈನ್ ಐಲ್ಯಾಂಡ್. ರಿವರೈನ್ ಐಲ್ಯಾಂಡ್ ಅಂದ್ರೇನು,
ರಿವರೈನ್ ಐಲ್ಯಾಂಡ್ ಅಂದ್ರೇನು, ಹೀಗೆ ಒಂದು ರಿವರ್ ಫ್ಲೋ ಆಗ್ತಾ ಇರುವಾಗ ಏನ್ ಮಾಡುತ್ತೆ, ಫ್ಲೋ ಆಗುವಾಗ ಇಟ್ ವಿಲ್ ಕ್ಯಾರಿ ಸಮ್ ಸೆಡಿಮೆಂಟ್, ಚಿಕ್ಕ ಚಿಕ್ಕ ಕಲ್ಲು, ದೊಡ್ಡ ದೊಡ್ಡ ಕಲ್ಲುಗಳು ಎಲ್ಲ ಏನ್ ಮಾಡುತ್ತೆ, ತಗೊಂಬಂದು ಹೀಗೆ ಒಂದ್ ಕಡೆ ಸ್ಟೋರ್ ಮಾಡ್ತಾ ಹೋಗುತ್ತೆ ಆ ಬರೋ ಫೋರ್ಸ್ ಅಲ್ಲಿ. ಕರೆಕ್ಟ್? ಹಿಂಗ್ ಸ್ಟೋರ್ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಈ ಪರ್ಟಿಕ್ಯುಲರ್ ಪ್ಲೇಸ್ ಫಿಲ್ ಆಗ್ಬಿಡುತ್ತೆ. ಸೊ ಹೇಗೆ ಈಗ ಹರಿತಾ ಇರೋ ರಿವರ್ ಏನ್ ಮಾಡುತ್ತೆ, ಒಂದ್ ಕಡೆ ಈಗ ಹರಿಯಕ್ ಸ್ಟಾರ್ಟ್ ಮಾಡುತ್ತೆ, ಆಮೇಲೆ ಈ ಸೈಡ್ ಎರಡೂ ಕಡೆ ಫ್ಲೋ ಆಗಕ್ಕೆ ಸ್ಟಾರ್ಟ್ ಮಾಡುತ್ತೆ. ಕರೆಕ್ಟಾ? ಹೀಗೆ ಮತ್ತೆ ಸಾರಿ. Dear participants, please mute your audio. If you are having any doubts, then you please unmute and you can ask me. Okay? ಮಧ್ಯ ಡಿಸ್ಟರ್ಬ್ ಮಾಡಬೇಡಿ ಪ್ಲೀಸ್. ಓಕೆ? ಸೊ ಏನ್ ಮಾಡುತ್ತೆ, ಹೀಗ್ ಫ್ಲೋ ಆಗಿ ಸೆಡಿಮೆಂಟ್ಸ್ ಗಳನ್ನ ಈ ತರ ಮಾಡಿ ಮಾಡಿ ಇಲ್ಲಿ ಏನಾಗುತ್ತೆ, ಒಂದು ಲ್ಯಾಂಡೇ ಕ್ರಿಯೇಟ್ ಆಗುತ್ತೆ. ಇದು ರಿವರ್ ಐಲ್ಯಾಂಡ್ ಗಳು 1 ವರ್ಷ 2 ವರ್ಷದಲ್ಲಿ ಕ್ರಿಯೇಟ್ ಮೆನಿ ಇಯರ್ಸ್ ತಗೊಂಡಿರುತ್ತೆ. ತುಂಬಾ ವರ್ಷಗಳನ್ನ ತಗೊಂಡು ಏನ್ ಮಾಡುತ್ತೆ, ಈ ನದಿಗಳ ಮಧ್ಯದಲ್ಲಿ ಒಂದು ಲ್ಯಾಂಡ್ ಏರಿಯಾನ ಕ್ರಿಯೇಟ್ ಮಾಡುತ್ತೆ. ಈ ಲ್ಯಾಂಡ್ ಏರಿಯಾಗೆ ವಿ ಕಾಲ್ ಇಟ್ ಆಸ್ ದಿ ರಿವರೈನ್ ಐಲ್ಯಾಂಡ್ಸ್ ಅಂತೀವಿ, ಆರ್ ರಿವರ್ ಐಲ್ಯಾಂಡ್ಸ್ ಅಂತ ಹೇಳಿ ಕರೀತಾರೆ. ಓಕೆ? ಒನ್ ಆಫ್ ದಿ ಲಾರ್ಜೆಸ್ಟ್ ರಿವರೈನ್ ಐಲ್ಯಾಂಡ್ ನ ಕ್ರಿಯೇಟ್ ಮಾಡಿರೋದು ದ ಬ್ರಹ್ಮಪುತ್ರ. ಯಾವುದು? ಮಜುಲಿ. ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿದೀನಿ. ಕರೆಕ್ಟ್? ಯಾವುದು? ಫಿಸಿಯೋಗ್ರಫಿಕ್ ಡಿವಿಷನ್ ಮಾಡುವಾಗ ಎಲ್ಲಿ ಬರುತ್ತೆ ಮಜುಲಿ, ಇದು ಕೂಡ ಕೇಳಿದ್ದಾರೆ. ಇಟ್ ಇಸ್ ಇನ್ ಸ್ಟೇಟ್ ಆಫ್ ಅಸ್ಸಾಂ ಅಲ್ಲಿ ಕಂಡು ಬರುತ್ತೆ. ಓಕೆನಾ? ದ ಲಾರ್ಜೆಸ್ಟ್, ಇಡೀ ಪ್ರಪಂಚದಲ್ಲಿ ದ ಲಾರ್ಜೆಸ್ಟ್ ರಿವರೈನ್ ಐಲ್ಯಾಂಡ್ ಯಾವುದು ಅಂದ್ರೆ ದ ಮಜುಲಿ ಅನ್ನೋ ರಿವರೈನ್ ಐಲ್ಯಾಂಡ್ ಆಗಿದೆ. ಇಟ್ ಇಸ್ ಕ್ರಿಯೇಟೆಡ್ ಬೈ ರಿವರ್ ಬ್ರಹ್ಮಪುತ್ರ ಅಂಡ್ ಇಟ್ ಇಸ್ ಲೊಕೇಟೆಡ್ ಇನ್ ಅಸ್ಸಾಂ. ಈ 3 ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ, ಯಾಕಂದ್ರೆ ಈ 3 ಪಾಯಿಂಟ್ ಮೇಲೂ ಕ್ವಶನ್ ಆಗಿದೆ. ಓಕೆ? ದೆನ್ ವಿ ಆಲ್ರೆಡಿ ನೋ ಇಟ್, ದ ರಿವರ್ ಗಂಗಾ ಅಂಡ್ ದಿ ಬ್ರಹ್ಮಪುತ್ರ, ದೇ ಕ್ರಿಯೇಟೆಡ್ ದಿ ಒನ್ ಆಫ್ ದಿ ಏನು ಡೆಲ್ಟಾ. ವಿ ಕಾಲ್ ಇಟ್ as ದಿ ಸುಂದರ್ಬನ್ ಡೆಲ್ಟಾ. ಇಟ್ ಇಸ್ ದಿ ಲಾರ್ಜೆಸ್ಟ್ ಡೆಲ್ಟಾ ಇನ್ ದ ವರ್ಲ್ಡ್. ಇಡೀ ಪ್ರಪಂಚದಲ್ಲಿ ದ ಲಾರ್ಜೆಸ್ಟ್ ಡೆಲ್ಟಾ ಕ್ರಿಯೇಟ್ ಮಾಡಿರೋದು ಯಾವುದು ಅಂತ ಹೇಳಿದ್ರೆ ರಿವರ್ ಗಂಗಾ ಅಂಡ್ ದಿ ಬ್ರಹ್ಮಪುತ್ರ. ಡೆಲ್ಟಾ ಬಗ್ಗೆ ಯಾರಿಗಾರು ಡೌಟ್ ಇದೆಯಾ? ಅದನ್ನು ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಏನು ಡೆಲ್ಟಾ ಅಂದ್ರೆ, ನಮ್ಗೆ ಗೊತ್ತಿದೆ ರಿವರ್ ಫ್ಲೋ ಆಗಿ ಅಲ್ಟಿಮೇಟ್ಲಿ ಇಟ್ ವಿಲ್ ಬಿ ಡ್ರೈನ್ ಇನ್ ಟು ಅ ಓಷನ್. ಕರೆಕ್ಟ್? ಇಲ್ಲಿ ರಿವರ್ ಇದೆ ಅನ್ಕೊಳ್ಳಿ, ಈಗ ಫ್ಲೋ ಆಗ್ತಾ ಇದೆ, ಇಟ್ಸ್ ಮೀಟಿಂಗ್ ದಿ ಎಕ್ಸ್ಚುರೀಸ್ ಅಂತೀವಿ. ಏನು ಎಕ್ಸ್ಚುರೀಸ್ ಅಂತ ಹೇಳಿದ್ರೆ ದ ಪ್ಲೇಸ್ ವೇರ್ ದಿ ರಿವರ್ ಮೀಟ್ ದಿ ಸಿ ಆರ್ ಅ ಓಷನ್. ಅದನ್ನ ನಾವೇನಂತ ಕರಿತೀವಿ? ಎಕ್ಸ್ಚುರೀಸ್ ಅಂತ ಹೇಳಿ ಕರಿತೀವಿ. ಕರೆಕ್ಟ್? ವೇಟ್ ಎ ಸೆಕೆಂಡ್. ಓಕೆ? ಸಿ, ಹೀಗೆ ರಿವರ್ ಬರ್ತಾ ಇದೆ, ಇಲ್ಲಿ ಓಷನ್ ಇದೆ ಅಂತ ಅನ್ಕೊಳ್ಳಿ, ಸಿ ಇದೆ ಆರ್ ಓಷನ್ ಇಲ್ಲಿದೆ, ಇದು ರಿವರ್ಸ್ ಫ್ಲೋ ಆಗಿ ಇಲ್ಲಿ ಬರ್ತಾ ಇದೆ. ಓಕೆ? ಈ ಪಾಯಿಂಟ್ ಗೆ ನಾವು ಎಕ್ಸ್ಚುರೀಸ್ ಅಂತ ಹೇಳಿ ಕರಿತೀವಿ. ಬಟ್ ಇಲ್ಲಿ ಬಂದು ಏನ್ ಮಾಡುತ್ತೆ, ಇಲ್ಲೂ ಕೂಡ ಸೆಡಿಮೆಂಟ್ಸ್ ನ ತಗೊಂಡ್ಬಂದು ಈ ಟ್ರೈಯಾಂಗಲ್ ಶೇಪ್ ಅಲ್ಲಿ ಇಲ್ಲಿ ಸ್ಟೋರ್ ಮಾಡ್ತಾ ಹೋಗುತ್ತೆ. ಈ ಮೌತ್ ಇದೆಯಲ್ಲ, ರಿವರ್ ವೇರ್ ಇಟ್ಸ್ ಮೀಟ್ಸ್ ದಿ ಓಷನ್, ಆ ಮೌತ್ ಅಲ್ಲಿ ಏನ್ ಮಾಡುತ್ತೆ, ಸೆಡಿಮೆಂಟ್ಸ್ ಗಳನ್ನ ತಗೊಂಡ್ಬಂದು ಈ ರೀತಿ ಸ್ಟೋರ್ ಮಾಡುತ್ತೆ. ಈ ಟ್ರಯಾಂಗಲ್ ಶೇಪ್ ಅಲ್ಲಿ ಏನ್ ಮಾಡುತ್ತೆ, ಸ್ಟೋರ್ ಮಾಡ್ತಾ ಹೋಗುತ್ತೆ. ಇದನ್ನ ವಿ ಕಾಲ್ ಇಟ್ as ದಿ ಡೆಲ್ಟಾ. ಓಕೆನಾ? ಸೊ ಈ ತರ ದ ಲಾರ್ಜೆಸ್ಟ್ ಡೆಲ್ಟಾ ಯಾವುದು ಅಂದ್ರೆ ದ ಸುಂದರ್ಬನ್ ಡೆಲ್ಟಾ. ಇಲ್ಲಿ ಅತಿ ಹೆಚ್ಚು ಮ್ಯಾಂಗ್ರೋವ್ಸ್ ಟ್ರೀಗಳು, ಫಾರೆಸ್ಟ್ ಗಳು ಇಲ್ಲಿ ನಮಗೆ ಕಂಡು ಬರುತ್ತೆ. ಇದು ಕೂಡ ಕ್ವಶನ್ ಆಗಿದೆ, ಕೇಳಿಸ್ಕೊಳ್ಳಿ. ಮ್ಯಾಂಗ್ರೋವ್ ಫಾರೆಸ್ಟ್, ಮ್ಯಾಂಗ್ರೋವ್ ಟ್ರೀಸ್ ಗಳು ಕಂಡು ಬರುತ್ತೆ ಇಲ್ಲಿ. ಓಕೆ? ದಿಸ್ ಇಸ್ ಆಲ್ ಅಬೌಟ್ ಯುವರ್ ರಿವರ್ ಬ್ರಹ್ಮಪುತ್ರ. ಇಷ್ಟು ನೆನಪಿರ್ಲಿ, ಗ್ಲಾನ್ಸ್ ಮಾಡಿ ನೆನಪಿರ್ಲಿ. ಇಟ್ ಇಸ್ ಎಂಟರ್ ಟು ಇಂಡಿಯಾ ಇನ್ ಅ ಪ್ಲೇಸ್ ಕಾಲ್ಡ್ ನಾಮ್ಚಾ ಬರ್ವಾ ಇನ್ ಅರುಣಾಚಲ್ ಪ್ರದೇಶ್. ಇದು ಮೇಲೆ ತುಂಬಾ ಕ್ವಶನ್ ಆಗಿದೆ. ಹೋಪ್ ಸೊ ಏನು ಡೌಟ್ ಇಲ್ಲ. ಓಕೆ? ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಸೊ ಇಷ್ಟೊತ್ತು ನಾವು ಯಾವ ರಿವರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ? ಇಂಡಿಯನ್ ರಿವರ್ಸ್ ಬ್ರಾಡ್ಲಿ ಕ್ಲಾಸಿಫೈಡ್ 2 ಟೈಪ್ಸ್. ಯಾವುದು? ಹಿಮಾಲಯನ್ ರಿವರ್ಸ್ ಅಂಡ್ ದಿ ಪೆನಿನ್ಸುಲರ್ ರಿವರ್. 3 ಇಂಪಾರ್ಟೆಂಟ್ ಹಿಮಾಲಯನ್ ರಿವರ್ಸ್ ಬಗ್ಗೆ ಓದಿದೀವಿ, ಇಂಡಸ್, ಗಂಗಾ ಅಂಡ್ ಬ್ರಹ್ಮಪುತ್ರ. ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಇಂಪಾರ್ಟೆಂಟ್ ರಿವರ್ ಸಿಸ್ಟಮ್, ದಟ್ ಇಸ್ ಪೆನಿನ್ಸುಲರ್ ರಿವರ್ ಆರ್ ಆಲ್ಸೋ ಕಾಲ್ ಇಟ್ ಆಸ್ ದಿ ಸೌತ್ ಇಂಡಿಯನ್ ರಿವರ್ಸ್. ಅದಕ್ಕೆ ಮುಂಚೆ ನೋಡ್ಕೊಳ್ಳಿ ಯಾವ್ಯಾವ ಬರುತ್ತೆ ಅಂದ್ರೆ, ಇಲ್ಲಿ ರಿವರ್ ಗೋದಾವರಿ ಇದೆ, ಕೃಷ್ಣ ಇದೆ, ಕಾವೇರಿ ಇದೆ, ಇಲ್ಲಿ ನರ್ಮದಾ ಇದೆ, ಇಲ್ಲಿ ಮಹಾನದಿ ಇದೆ. ಅಂಡ್ ಇಲ್ಲಿ ಚಿಕ್ಕ ಚಿಕ್ಕದು ಕಾಳಿ ಬರುತ್ತೆ, ಕಾಳಿ ರಿವರ್ ಬರುತ್ತೆ, ನೇತ್ರಾವತಿ ಬರುತ್ತೆ. ನಮ್ಮ ಕರ್ನಾಟಕದಲ್ಲಿ ಯಾವ್ಯಾವ ಇದೆ ಇಂಪಾರ್ಟೆಂಟ್ ಅದನ್ನ ಮಾತ್ರನೇ ಓದ್ತೀವಿ. ಓಕೆನಾ? ನರ್ಮದಾ ಜೊತೆಗೆ ಇಲ್ಲಿ ರಿವರ್ ಮಾಹಿ ಬರುತ್ತೆ, ಸಬರಮತಿ ಬರುತ್ತೆ, ಲೂನಿ ಬರುತ್ತೆ. ಕರೆಕ್ಟ್? ಸೊ ಇಲ್ಲಿ ಏನ್ ಮಾಡ್ತಾರೆ, ಎಂಟೈರ್ ಈ ಪೆನಿನ್ಸುಲಾ ಪ್ಲಾಟೋದಲ್ಲಿ ಏನಿದೆ, ಈಸ್ಟ್ ವರ್ಡ್ ಮೂವ್ಮೆಂಟ್ ಫ್ಲೋ ಆಗೋ ಒಂದು ರಿವರ್, ವೆಸ್ಟ್ ವರ್ಡ್ ಮೂವ್ ಆಗೋ ಫ್ಲೋ ಆಗೋ ಒಂದು ರಿವರ್ಸ್ ಗಳನ್ನ 2 ರೀತಿಯಾಗಿ ನಾವು ಓದ್ತಾ ಹೋಗ್ತೀವಿ. ಸೊ ನೋಡೋಣ ಬನ್ನಿ. ಯಾವ್ದಿದೆ ಫಸ್ಟ್? ಸಾರಿ, ದ ಪೆನಿನ್ಸುಲರ್ ರಿವರ್. ಯಾಕೆ ಇದನ್ನ ಪೆನಿನ್ಸುಲರ್ ರಿವರ್ ಅಂತ ಹೇಳಿ ಕರೀತಾರೆ? ಬಿಕಾಸ್ ಆಲ್ ದಿಸ್ ರಿವರ್ಸ್ ದೇ ಆರಿಜಿನ್ ಇನ್ ದಿ
ಪೆನಿನ್ಸುಲಾರ್ ಪ್ಲಾಟೋ ಗೊತ್ತಿದೆ. ಪೆನಿನ್ಸುಲಾರ್ ಪ್ಲಾಟೋ ಹೇಗಿದೆ ಅಂತ ಆಲ್ರೆಡಿ ಫಿಸಿಯೋಗ್ರಫಿ ಡಿವಿಷನ್ ಓದಿದೀವಿ. ಇದು ಕರೆಕ್ಟ್. ಇಟ್ ಇಸ್ ದ ಇನ್ವರ್ಟೆಡ್ ಟ್ರಯಾಂಗಲ್ ಶೇಪ್. ಈ ಪರ್ಟಿಕ್ಯುಲರ್ ರೀಜನ್ ನಾವು ಪೆನಿನ್ಸುಲಾರ್ ಪ್ಲಾಟೋ ಅಂತ ಹೇಳಿ ಕರಿತೀವಿ. ಯಾವ ರಿವರ್ಸ್ ಗಳು ಈ ಪೆನಿನ್ಸುಲಾರ್ ಪ್ಲಾಟೋದಲ್ಲಿ ರೈಸ್ ಆಗ್ತವೆ, ಹುಟ್ಟುತ್ತವೆ ಅಂತ ರಿವರ್ ಗಳಿಗೆ ವಿ ಕಾಲ್ ಇಟ್ ಆಸ್ ದಿ ಪೆನಿನ್ಸುಲಾರ್ ರಿವರ್ ಅಂತ ಹೇಳಿ ಕರಿತೀವಿ. ಅಂಡ್ ದಿಸ್ ರಿವರ್ ಹ್ಯಾಸ್ ದಿ ಲಾರ್ಜೆಸ್ಟ್ ನೆಟ್ವರ್ಕ್ ಆಫ್ ದಿ ರಿವರ್ ಸಿಸ್ಟಮ್ ಇನ್ ದಿ ಕಂಟ್ರಿ. ಅತಿ ಹೆಚ್ಚು ರಿವರ್ಸ್ ಗಳು ಕಂಡು ಬರುವಂತದ್ದು ನಮಗೆ ಈ ಪೆನಿನ್ಸುಲಾರ್ ಪ್ಲಾಟೋದಲ್ಲಿ. ವೆನ್ ಕಂಪೇರ್ ಟು ಅ ಹಿಮಾಲಯನ್ ರಿವರ್ಸ್, ಹಿಮಾಲಯನ್ ಮೌಂಟೇನ್ ಇಂದ ಜಾಸ್ತಿ ರಿವರ್ಸ್ ಗಳು ನಮಗೆ ಕಂಡು ಬರಲ್ಲ. ಅತಿ ಹೆಚ್ಚು ಲಾರ್ಜೆಸ್ಟ್ ನೆಟ್ವರ್ಕ್ ಆಫ್ ರಿವರ್ ಸಿಸ್ಟಮ್ ಇರುವಂತದ್ದು ಈ ಒಂದು ಪೆನಿನ್ಸುಲಾರ್ ಪ್ಲಾಟೋದಲ್ಲಿ ಆಗಿರುತ್ತೆ. ಓಕೆ. ಅಂಡ್ ಮೇನ್ಲಿ ಪೆನಿನ್ಸುಲಾರ್ ಪ್ಲಾಟೋದಲ್ಲಿ ಇರುತ್ತೆ, ಅಥವಾ ಎಲ್ಲಿ ಇವು ರೈಸ್ ಆಗುತ್ತೆ ಅಂದ್ರೆ ಮೇನ್ಲಿ ಇಟ್ ಇಸ್ ಇನ್ ವೆಸ್ಟರ್ನ್ ಘಾಟ್ ಅಲ್ಲಿ ಹುಟ್ಟುತ್ತೆ, ಅಥವಾ ದ ಸೆಂಟ್ರಲ್ ಹೈಲ್ಯಾಂಡ್ಸ್ ರೀಜನ್ ಇಂದ ಒರಿಜಿನ್ ಆಗಿರುತ್ತೆ. ಓಕೆ. ಆನ್ ದಿ ಬೇಸಿಸ್ ಆಫ್ ದ ಡೈರೆಕ್ಷನ್ ಆಫ್ ದೇರ್ ಫ್ಲೋ, ಅವು ಯಾವ ರೀತಿ ಹರಿಯುತ್ತೆ, ಡೈರೆಕ್ಷನ್ ಆಫ್ ಫ್ಲೋ ಬೇಸ್ ಮೇಲೆ ರಿವರ್ಸ್ ಗಳನ್ನ ದೇ ಆರ್ ಬ್ರಾಡ್ಲಿ ಕ್ಲಾಸಿಫೈಡ್ ಇಂಟು ಟೂ ಗ್ರೂಪ್, ದಟ್ ಇಸ್ ಈಸ್ಟ್ ಫ್ಲೋಯಿಂಗ್ ರಿವರ್ ಅಂಡ್ ದಿ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್. ಓಕೆ, ನೋಡಿ ಇಲ್ಲೇ ತೋರಿಸ್ಬಿಡ್ತೀನಿ. ಈ ಸೈಡ್ ಯಾವ ರಿವರ್ಸ್ ಗಳು ಟು ದಿ ಅರೇಬಿಯನ್ ಸಿ ವಿ ಹ್ಯಾವ್. ಈ ಕಡೆ ನಮ್ಗೆ ಯಾವ ಓಷನ್ ಇದೆ, ಅರೇಬಿಯನ್ ಸಿ ಇದೆ. ಇಲ್ಲಿ ನಮ್ಗೆ ಬೇ ಆಫ್ ಬೆಂಗಾಲ್ ಇದೆ. ಕರೆಕ್ಟಾ? ಈಸ್ಟ್ ಸಾರಿ, ಇದು ಈಸ್ಟ್ ಫ್ಲೋಯಿಂಗ್ ರಿವರ್ಸ್ ಗಳು ಕಂಡು ಬರುತ್ತೆ. ಈ ಸೈಡ್ ಹರಿಯುವಂತದ್ದು ವೆಸ್ಟ್ ಫ್ಲೋಯಿಂಗ್ ರಿವರ್ಸ್. ವೆಸ್ಟ್ ಫ್ಲೋಯಿಂಗ್ ಇರೋದು ಎಲ್ಲಿ ಹೋಗಿ ಡ್ರೈನ್ ಆಗುತ್ತೆ, ಫೈನಲಿ ಇದಾಗುತ್ತೆ ಅಂದ್ರೆ ಅರೇಬಿಯನ್ ಸಿ ಅಲ್ಲಿ ಹೋಗ್ತವೆ. ದೆನ್ ಈಸ್ಟ್ ಫ್ಲೋಯಿಂಗ್ ಬಂದು ಬೇ ಆಫ್ ಬೆಂಗಾಲ್ ಅಲ್ಲಿ ಡ್ರೈನ್ ಆಗ್ತವೆ. ಓಕೆನಾ? ಸೊ ಈಸ್ಟ್ ಫ್ಲೋಯಿಂಗ್ ರಿವರ್ಸ್ ಅಲ್ಲಿ ಯಾವ್ಯಾವೆಲ್ಲ ಇಂಪಾರ್ಟೆಂಟ್ ಈಸ್ಟ್ ಫ್ಲೋಯಿಂಗ್ ರಿವರ್ಸ್ ಬರುತ್ತೆ, ಯಾಕೆ ಇದನ್ನ ಈಸ್ಟ್ ಫ್ಲೋಯಿಂಗ್ ರಿವರ್ಸ್ ಅಂತೀವಿ ಅಂದ್ರೆ ಇಟ್ಸ್ ಫ್ಲೋ ಟುವರ್ಡ್ಸ್ ದಿ ಈಸ್ಟ್ ಡೈರೆಕ್ಷನ್ ಅಂಡ್ ಫೈನಲಿ ದೇ ಜಾಯಿನ್ ದಿ ಬೇ ಆಫ್ ಬೆಂಗಾಲ್. ಎಲ್ಲಿ ಹೋಗಿ ಜಾಯಿನ್ ಆಗುತ್ತೆ, ಫೈನಲಿ ಅವು ಬೇ ಆಫ್ ಬೆಂಗಾಲ್ ಅಲ್ಲಿ ಡ್ರೈನ್ ಆಗುತ್ತೆ. ಓಕೆನಾ? ಇಂಪಾರ್ಟೆಂಟ್ ಈಸ್ಟ್ ಫ್ಲೋಯಿಂಗ್ ರಿವರ್ಸ್ ಯಾವ್ಯಾವ ಬರುತ್ತೆ ಅಂದ್ರೆ ರಿವರ್ ಮಹಾನದಿ ಬರುತ್ತೆ, ಗೋದಾವರಿ, ಕೃಷ್ಣ ಅಂಡ್ ಕಾವೇರಿ. ವೆರಿ ವೆರಿ ಇಂಪಾರ್ಟೆಂಟ್. ಇನ್ನು ಅನೇಕ ರಿವರ್ಸ್ ಗಳು ಕಂಡು ಬರುತ್ತೆ, ಬಟ್ ವಿ ಆರ್ ಲರ್ನಿಂಗ್ ಒನ್ಲಿ ಇಂಪಾರ್ಟೆಂಟ್ ರಿವರ್. ಯಾವುದು ಈಸ್ಟ್ ಫ್ಲೋಯಿಂಗ್ ಅಲ್ಲಿ? ಒಂದು ಮಹಾನದಿ, ಗೋದಾವರಿ, ಕೃಷ್ಣ ಅಂಡ್ ದಿ ಕಾವೇರಿ. ಓಕೆ. ದೆನ್ ಲೆಟ್ಸ್ ಲರ್ನ್ ಅಬೌಟ್ ವಾಟ್ ಇಸ್ ಮಹಾನದಿ ರಿವರ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಓಕೆ. ಮಹಾನದಿ ಇಟ್ ಇಸ್ ರೈಸ್ ಇನ್ ಸಿಂಹವಾರ್ ರೀಜನ್ ಆಫ್ ಛತ್ತೀಸ್ಗಢ್. ಎಲ್ಲಿ ಒರಿಜಿನ್ ಆಗುತ್ತೆ? ಸಿಂಹವಾರ್ ರೀಜನ್ ಅಂತ ಏನ್ ಕಂಡು ಬರುತ್ತೆ, ಈ ಛತ್ತೀಸ್ಗಢ್ ಅಲ್ಲಿ ಇದು ಹುಟ್ಟುತ್ತೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ರಿವರ್ಸ್ ಟು ದ ಸ್ಟೇಟ್ ಆಫ್ ಒಡಿಶಾ ಅಂಡ್ ಛತ್ತೀಸ್ಗಢ್. ಈ ಒಡಿಶಾ ಮತ್ತೆ ಛತ್ತೀಸ್ಗಢ್ ಅಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ರಿವರ್ ಯಾವುದು? ರಿವರ್ ಮಹಾನದಿ. ಕ್ವಶನ್ ಆಗುತ್ತೆ, ಆರಿಜಿನ್ ನ ತುಂಬಾ ಚೆನ್ನಾಗಿ ನೆನ್ಪಿಟ್ಕೋಬೇಕು. ಎಲ್ಲ MCQ ವೈಸ್ ಕ್ವಶನ್ ಗಳ ಎಕ್ಸಾಮ್ ಗಳಲ್ಲಿ ಖಂಡಿತ ಇದ್ರ ಮೇಲೆ ಕ್ವಶನ್ಸ್ ಇರುತ್ತೆ. ಸೊ ರಿವರ್ ಮಹಾನದಿ ಇಸ್ ಆರಿಜಿನ್ ಇನ್ ಶಿಮುಆಹಾ ರೀಜನ್ ಆಫ್ ಛತ್ತೀಸ್ಗಢ್ ಅಲ್ಲಿ ಆರಿಜಿನ್ ಆಗುತ್ತೆ. ಓಕೆ. ಇಟ್ ಇಸ್ ಶೇರ್ ಬಿಟ್ವೀನ್ ದಿ ಒಡಿಶಾ ಅಂಡ್ ಛತ್ತೀಸ್ಗಢ್. ಯಾವ ರಾಜ್ಯಗಳಲ್ಲಿ ಇದು ಫ್ಲೋ ಆಗುತ್ತೆ ಅಂದ್ರೆ ಇಟ್ ಇಸ್ ಬಿಟ್ವೀನ್ ಛತ್ತೀಸ್ಗಢ ಅಂಡ್ ಒಡಿಶಾ. The total length is 885 kilometers and finally it is drained into the Bay of Bengal near ಕುತಕ್ ಅಂತ ಹೇಳಿ ಕರಿತೀವಿ. ಆ ಜಾಗದಲ್ಲಿ ಇದು ಡ್ರೈನ್ ಆಗುತ್ತೆ. ಓಕೆ. ಮೇನ್ ಇಂಪಾರ್ಟೆಂಟ್ ಟ್ರಿಬ್ಯೂಟರೀಸ್ ಯಾವುದು ಅಂದ್ರೆ ಸಿಯೋನಾಥ್, ಹೆಸ್ಡಿಯೋ, ಮ್ಯಾಂಟ್ ಅಂಡ್ ಚಂಕ್. ಈ ಇಂಪಾರ್ಟೆಂಟ್ ಟ್ರಿಬ್ಯೂಟರೀಸ್ ಗಳನ್ನ ನೆನ್ಪಿಟ್ಕೊಳ್ಳಿ. ಅಂಡ್ ಮಹಾನದಿ ಅಂತ ಹೇಳಿದ್ರೆ ಇಂಪಾರ್ಟೆಂಟ್ ಕ್ವಶನ್ ಬಂದೇ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂದ್ರೆ ಇಟ್ ಇಸ್ ಅಬೌಟ್ ಹಿರಾಕುದ್ ಡ್ಯಾಮ್ ಬಗ್ಗೆ ಕೇಳ್ತಾರೆ. ಇಟ್ ಇಸ್ ದಿ ಲಾಂಗೆಸ್ಟ್ ಡ್ಯಾಮ್ ಇನ್ ಇಂಡಿಯಾ. ನೆನ್ಪಿಟ್ಕೊಳ್ಳಿ, ತುಂಬಾ ಸಲ ಕ್ವಶನ್ ರೈಸ್ ಆಗಿದೆ. ವಿಚ್ ಇಸ್ ದಿ ಲಾಂಗೆಸ್ಟ್ ಡ್ಯಾಮ್ ಇನ್ ಇಂಡಿಯಾ ಅಂತ ಕೇಳಿದ್ದಾರೆ, ದಟ್ ಇಸ್ ಹಿರಾಕುದ್ ಡ್ಯಾಮ್. ಓಕೆ. ಆಮೇಲೆ ನಾರಾಜ್ ಬರುತ್ತೆ, ಮತ್ತೆ ತಿಕರ್ಪುರ ಅಂತ ಹೇಳಿ ಡ್ಯಾಮ್ ಬರುತ್ತೆ. ಅದು ಕೂಡ ಯಾವ್ದ್ರ ಮೇಲೆ ಆಗಿದೆ? ಇಟ್ ಇಸ್ ಆನ್ ರಿವರ್ ಮಹಾನದಿ ಮೇಲೆ ಆಗಿದೆ. ಸೊ ಹಿರಾಕುದ್ ಡ್ಯಾಮ್ ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇಲ್ಲ ಅಂದ್ರೆ ಕೇಳ್ತಾರೆ ಹಿರಾಕುದ್ ಡ್ಯಾಮ್ ಇಸ್ ಕನ್ಸ್ಟ್ರಕ್ಟೆಡ್ ಆನ್ ವಿಚ್ ರಿವರ್ ಅಂತ ಹೇಳಿ. ಇಟ್ ಇಸ್ ರಿವರ್ ಮಹಾನದಿ ಅಂತ ಹೇಳಿ ಬರಿಬೇಕಾಗುತ್ತೆ. ಇಲ್ಲ ಅಂದ್ರೆ ವಿಚ್ ಇಸ್ ದ ಲಾಂಗೆಸ್ಟ್ ಡ್ಯಾಮ್ ಇನ್ ಇಂಡಿಯಾ ಅಂತ ಕೇಳ್ತಾರೆ, ದಟ್ ಇಸ್ ರಿವರ್ ಹಿರಾಕುದ್. ನೆನ್ಪಿಟ್ಕೊಳ್ಳಿ. ಓಕೆ. ದೆನ್ river Godavari. It is the longest and largest river system of peninsular India. Which is the longest river in the Himalayan river? Longest and largest river in the Himalayan river. Himalayan river. ರಿವರ್ ಗಂಗಾ. ಕರೆಕ್ಟಾ? ಹಿಮಾಲಯನ್ ರಿವರ್ ಅಲ್ಲಿ ಲಾಂಗೆಸ್ಟ್, ಲಾರ್ಜೆಸ್ಟ್ ಆಸ್ ವೆಲ್ ಆಸ್ ಇನ್ ಇಂಡಿಯಾದಲ್ಲೂ ಲಾಂಗೆಸ್ಟ್ ರಿವರ್ ಯಾವುದು ಅಂದ್ರೆ ರಿವರ್ ಗಂಗಾನೇ ಬರುತ್ತೆ. ಓಕೆನಾ? ಬಟ್ ಇಲ್ಲಿ ಏನ್ ಹೇಳ್ತಾ ಇರೋದು, ಲಾಂಗೆಸ್ಟ್ ಅಂಡ್ ಲಾರ್ಜೆಸ್ಟ್ ರಿವರ್ ಆಫ್ ಪೆನಿನ್ಸುಲಾರ್ ಇಂಡಿಯಾ. ಪೆನಿನ್ಸುಲಾರ್ ಪ್ಲಾಟೋದಲ್ಲಿ ಲಾಂಗೆಸ್ಟ್ ಲಾರ್ಜೆಸ್ಟ್ ಯಾವುದು ಅಂತ ಕ್ವಶನ್ ಕೇಳಿದ್ರೆ ರಿವರ್ ಗೋದಾವರಿ. ಇಲ್ಲಿ ನಿಮಗೆ ಕ್ವಶನ್ ಟ್ವಿಸ್ಟ್ ಮಾಡಿ ಕೇಳ್ತಾನೆ, ಲಾರ್ಜೆಸ್ಟ್ ಅಂಡ್ ದಿ ಲಾಂಗೆಸ್ಟ್ ರಿವರ್ ಆಫ್ ಹಿಮಾಲಯ ಅಂತ ಕೇಳ್ಬೋದು, ಅಥವಾ ಇಂಡಿಯಾ ಅಂತ ಕೇಳಿದ್ರೆ ಅದಕ್ಕೆ ಆನ್ಸರ್ ರಿವರ್ ಗಂಗಾ.
ಲಾರ್ಜೆಸ್ಟ್ ಅಂಡ್ ಲಾಂಗೆಸ್ಟ್ ರಿವರ್ ಆಫ್ ಪೆನಿನ್ಸುಲರ್ ಇಂಡಿಯಾ ಅಂತ ಕೇಳಿದ್ರೆ ಇಟ್ ಇಸ್ ರಿವರ್ ಗೋದಾವರಿ. ನೆನ್ಪಿಟ್ಕೊಳ್ಳಿ. ಓಕೆ, ಇಟ್ ಇಸ್ ರೈಸ್ ಅಟ್ ತ್ರಯಂಬಕೇಶ್ವರ ಇನ್ ನಾಸಿಕ್ ಡಿಸ್ಟ್ರಿಕ್ಟ್ ಆಫ್ ಮಹಾರಾಷ್ಟ್ರ. ಇದು ಎಲ್ಲಿ ಹುಟ್ಟುತ್ತೆ ಅಂದ್ರೆ ಮಹಾರಾಷ್ಟ್ರದ ಒಂದು ತ್ರಯಂಬಕೇಶ್ವರ ಅಂತ ಹೇಳಿ ಬರುತ್ತೆ, ಆ ಪ್ಲೇಸ್ ಅಲ್ಲಿ ಏನ್ ಮಾಡುತ್ತೆ ಇದು ಹುಟ್ಟುತ್ತೆ. ಓಕೆ, ಇಟ್ಸ್ ಫ್ಲೋ ಥ್ರೂಔಟ್ ದಿ ಮಹಾರಾಷ್ಟ್ರ ಅಂಡ್ ಆಂಧ್ರ ಪ್ರದೇಶ. ಇದು ಎರಡು ಸ್ಟೇಟ್ ಅಲ್ಲಿ ಫ್ಲೋ ಆಗುತ್ತೆ, ಒಂದು ಮಹಾರಾಷ್ಟ್ರ, ಇನ್ನೊಂದು ಆಂಧ್ರ ಪ್ರದೇಶದಲ್ಲಿ. ಟೋಟಲ್ ಲೆಂತ್ ಎಷ್ಟು ಬರುತ್ತೆ ಅಂದ್ರೆ 1465 ಕಿಲೋಮೀಟರ್ ಅಂಡ್ ಜಾಯಿನ್ ದಿ ಬೇ ಆಫ್ ಬೆಂಗಾಲ್ ನಿಯರ್ ಕಕಿಂದ ಅಂಡ್ ದಿ ಆಂಧ್ರ ಪ್ರದೇಶ. ಆಂಧ್ರ ಪ್ರದೇಶದ ಕಕಿಂದ ಅಂತ ಏನು ಪ್ಲೇಸ್ ಬರುತ್ತೆ ಅಲ್ಲಿ ಇದು ಏನ್ ಮಾಡುತ್ತೆ, ಬೇ ಆಫ್ ಬೆಂಗಾಲ್ ನ ಡ್ರೈನ್ ಆಗುತ್ತೆ, ರೀಚ್ ಆಗುತ್ತೆ. ಓಕೆನಾ. ಅಂಡ್ ಹುಟ್ಟೋದು, ರೈಸ್ ಆಗುತ್ತೆ, ಎಲ್ಲಿ ಹುಟ್ಟುತ್ತೆ ಅನ್ನೋದನ್ನ ಚೆನ್ನಾಗಿ ನೋಡ್ಕೊಬೇಕು. ರಿವರ್ ಗೋದಾವರಿ ಇಟ್ ಇಸ್ ಇನ್ ತ್ರಯಂಬಕೇಶ್ವರ ಇನ್ ದಿ ನಾಸಿಕ್ ಡಿಸ್ಟ್ರಿಕ್ಟ್ ಆಫ್ ದಿ ಮಹಾರಾಷ್ಟ್ರ. ಓಕೆ, ದ ಮೇನ್ ಇಂಪಾರ್ಟೆಂಟ್ ಟ್ರಿಬ್ಯೂಟರೀಸ್ ಆಫ್ ರಿವರ್ ಗೋದಾವರಿ ಆರ್ ಪೂರ್ಣ, ಪೆನ್ಗಂಗಾ, ಪೂರ್ಣಹಿತ, ಸಬ್ರಿ, ಇಂದ್ರಾವತಿ ಅಂಡ್ ಮಂಜೀರಾ. ಇದು ಇಂಪಾರ್ಟೆಂಟ್ ಅಂದ್ರೆ ಇಂಪಾರ್ಟೆಂಟ್. ಈ ಟ್ರಿಬ್ಯೂಟರೀಸ್ ಗಳು ನಿಮ್ಗೆ ಗೊತ್ತಿರಲೇಬೇಕು. ಓಕೆ, ಇನ್ನೊಂದ್ಸಲ ರಿಪೀಟ್ ಮಾಡ್ತಾ ಇದ್ದೀನಿ. ದ ಮೇನ್ ಟ್ರಿಬ್ಯೂಟರೀಸ್ ಆಫ್ ರಿವರ್ ಗೋದಾವರಿ ಆರ್ ಪೂರ್ಣ, ಪೆನ್ಗಂಗಾ, ಪೂರ್ಣಹಿತ, ಸಬ್ರಿ, ಇಂದ್ರಾವತಿ ಅಂಡ್ ಮಂಜೀರಾ. ಓಕೆ, ಅಂಡ್ ಇಂಪಾರ್ಟೆಂಟ್ ಅಬೌಟ್ ದ ರಿವರ್ ಗೋದಾವರಿ ಇಸ್ ಕೊಲ್ಲೂರು ಲೇಕ್. ಇಟ್ ಇಸ್ ಒನ್ ಆಫ್ ದಿ ಪ್ರಾಮಿನೆಂಟ್ ಲೇಕ್ ಇನ್ ದಿ ರಿವರ್ ಡೆಲ್ಟಾ. ಕೊಲ್ಲೂರು ಲೇಕ್ ಯಾವ್ದ್ರಿಂದ ಕ್ರಿಯೇಟ್ ಆಗಿದೆ ಅಂದ್ರೆ ಇಟ್ ಇಸ್ ರಿವರ್ ಗೋದಾವರಿ. ಹೇಳ್ಬೋದಾ ಕೊಲ್ಲೂರು ಲೇಕ್ ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಬರುತ್ತೆ, ಸಾರಿ ಯಾವ ಸ್ಟೇಟ್ ಅಲ್ಲಿ ಬರುತ್ತೆ? ಎಕ್ಸ್ಪ್ಲೈನ್ ಮಾಡಿದೀನಿ ಲೇಕ್ಸ್ ಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡುವಾಗ. ಕೊಲ್ಲೂರು ಲೇಕ್ ಇಟ್ ಇಸ್ ಇನ್ ಆಂಧ್ರ ಪ್ರದೇಶ್. ಗೊತ್ತಿಲ್ಲ ಅಂದ್ರೆ ನೆನ್ಪಿಟ್ಕೊಳ್ಳಿ, ಇದು ಕೂಡ ಕೇಳ್ತಾರೆ, ಇಂಪಾರ್ಟೆಂಟ್ ಕ್ವಶನ್. ಓಕೆ, ಇಟ್ ಇಸ್ ಆನ್ ರಿವರ್ ಗೋದಾವರಿ. ಯಾವ ಲೇಕ್ ಕ್ರಿಯೇಟ್, ಯಾವ ರಿವರ್ ಡೆಲ್ಟಾ ಇಂದ ಇದು ಕ್ರಿಯೇಟ್ ಆಗಿದೆ ಅಂದ್ರೆ ಇಟ್ ಇಸ್ ಕ್ರಿಯೇಟೆಡ್ ಆನ್ ದಿ ರಿವರ್ ಗೋದಾವರಿ. ಓಕೆ, so next important river of east flowing is river Krishna. Okay, this is the second largest and the longest river, east flowing river of peninsular India. Second Godavari, next to longest largest ಯಾವುದು ಈ peninsular ಇಂಡಿಯಾದಲ್ಲಿ ಅಂತ ಹೇಳಿದ್ರೆ that is river Krishna. Okay, it is rise near ಮಹಾಬಲೇಶ್ವರ ಇನ್ ಮಹಾರಾಷ್ಟ್ರ. ಇದು ಕೂಡ ಮಹಾಬಲೇಶ್ವರ ಅಂತ ಮಹಾರಾಷ್ಟ್ರದ ವೆಸ್ಟರ್ನ್ ಘಾಟ್ ಅಲ್ಲಿ ರೈಸ್ ಆಗುತ್ತೆ. ಓಕೆ, ಅಂಡ್ ಫ್ಲೋ ಟು ಅ ಲೆಂತ್ ಆಫ್ 1400 ಕಿಲೋಮೀಟರ್. ಇದು ನೋಡಿ 1400 ಅಂಡ್ ಎಷ್ಟಿತ್ತು ಗೋದಾವರಿ, 1465 ಕಿಲೋಮೀಟರ್ ಇತ್ತು, ಇದು ಜಸ್ಟ್ 65 ಕಿಲೋಮೀಟರ್ ಕಡಿಮೆ ಇದೆ, 1400 ಕಿಲೋಮೀಟರ್ ಇದೆ. ಬಿಫೋರ್ ಜಾಯಿನಿಂಗ್ ದಿ ಬೇ ಆಫ್ ಬೆಂಗಾಲ್, it is joining the Bay of Bengal near ದಿವಿ ಪಾಯಿಂಟ್ ಆಫ್ ಆಂಧ್ರ ಪ್ರದೇಶ. ಆಂಧ್ರ ಪ್ರದೇಶದ ದಿವಿ ಪಾಯಿಂಟ್ ಅಲ್ಲಿ ಇದೇನ್ ಮಾಡುತ್ತೆ, ಬಾಂಗ್ಲಾ ಬೇ ಆಫ್ ಬೆಂಗಾಲ್ ನ ಸೇರ್ಕೊಳ್ಳುತ್ತೆ. ಓಕೆ, ಇಂಪಾರ್ಟೆಂಟ್ ಟ್ರಿಬ್ಯೂಟರೀಸ್ ಯಾವುದು ರಿವರ್ ಕೃಷ್ಣಗೆ ಅಂದ್ರೆ ಕೊಯ್ನಾ, ಎರ್ಲಾ, ಪಂಚ್ಗಂಗಾ, ದೂದ್ಗಂಗಾ, ಭೀಮಾ, ಘಟಪ್ರಭಾ, ಮಲಪ್ರಭಾ, ತುಂಗಭದ್ರಾ ಅಂಡ್ ದಿ ಮೂಸಿ ಆರ್ ದಿ ಇಂಪಾರ್ಟೆಂಟ್ ಟ್ರಿಬ್ಯೂಟರೀಸ್. ನೆನ್ಪಿಟ್ಕೊಳ್ಳಿ, ಟ್ರಿಬ್ಯೂಟರೀಸ್ ನ ಚೆನ್ನಾಗಿ ನೀವು ಓದ್ಬೇಕಾಗತ್ತೆ. ಓಕೆನಾ. ಅಂಡ್ ಇಂಪಾರ್ಟೆಂಟ್ ಡ್ಯಾಮ್ ಯಾವುದು ಈ ರಿವರ್ ಕೃಷ್ಣ ಮೇಲೆ ಕನ್ಸ್ಟ್ರಕ್ಟ್ ಆಗಿದೆ ಅಂದ್ರೆ ದ ನಾಗಾರ್ಜುನ್ ಸಾಗರ್, ಇಟ್ ಇಸ್ ಇನ್ ಆಂಧ್ರ ಪ್ರದೇಶ್. ದೆನ್ ಆಲ್ಮಟ್ಟಿ ಜಲಾಶಯ ಅಂತ ಹೇಳಿ ಕರಿತೀವಿ, ಆಲ್ಮಟ್ಟಿ ಡ್ಯಾಮ್ ಬರುತ್ತೆ, ಅದನ್ನ ಇನ್ನೊಂದು ಹೆಸರಿಂದ ಕೂಡ ಕೇಳ್ತಾರೆ. ಇದು ಕೂಡ ಕ್ವಶನ್ ಆಗಿದೆ. ಆಲಮಟ್ಟಿ ಡ್ಯಾಮ್ ಇಸ್ ಆಲ್ಸೋ ನೌನ್ ಆಸ್ ಅಂತ ಕೇಳ್ತಾರೆ, ಇಲ್ಲ ಲಾಲ್ ಬಹದ್ದೂರಿ ಶಾಸ್ತ್ರಿ ಡ್ಯಾಮ್ ಇಸ್ ಆಲ್ಸೋ ನೌನ್ ಆಸ್ ಅಂತ ಹೇಳಿ ಕೇಳಿದ್ದಾರೆ. ಇದ್ರ ಮೇಲೆ ಕ್ವಶನ್ ರೈಸ್ ಆಗಿದೆ. ಸೊ ಆಲ್ಮಟ್ಟಿ ಡ್ಯಾಮ್ಗೆ ಇನ್ನೊಂದು ಹೆಸರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಹೇಳಿ ಕರೀತಾರೆ. ದೆನ್ ನಾರಾಯಣಪುರ, ಇಟ್ ಇಸ್ ಇನ್ ಯಾದಗಿರಿ ಡಿಸ್ಟಿಕ್ ಅಲ್ಲಿ ಬರುತ್ತೆ. ದೆನ್ ತುಂಗಭದ್ರಾ ಅಂಡ್ ಕೊಯ್ನಾ ಎಕ್ಸೆಟ್ರಾ. ಓಕೆ, ಕೊಯ್ನಾ ಬಂದ್ಬಿಟ್ಟು ಈ ಒಂದು ಆಂಧ್ರ ಪ್ರದೇಶಲ್ಲಿ ಏನು ಕನ್ಸ್ಟ್ರಕ್ಟ್ ಆಗಿದೆ. ಇಟ್ ಈಸ್ ಆಲ್ ದೀಸ್ ಇಂಪಾರ್ಟೆಂಟ್ ಡ್ಯಾಮ್ ವಿಚ್ ಇಸ್ ಕನ್ಸ್ಟ್ರಕ್ಟೆಡ್ ಅಕ್ರಾಸ್ ದಿ ರಿವರ್ ಕೃಷ್ಣ. ಕೇಳಿದ್ದಾರೆ, ನೆನ್ಪಿಟ್ಕೊಳ್ಳಿ. ದಟ್ಸ್ ಆಲ್ ಅಬೌಟ್ ಯುವರ್ ಯಾವುದು, ಸಾರಿ, ದರ್ ಇಸ್ ಒನ್ ಮೋರ್ ರಿವರ್ ಕಾಲ್ಡ್ ರಿವರ್ ಕಾವೇರಿ. ಇಟ್ ಈಸ್ ಆಲ್ಸೋ ಅ ಈಸ್ಟ್ ಫ್ಲೋಯಿಂಗ್ ರಿವರ್. ಇನ್ನೊಂದು ಈಸ್ಟ್ ಫ್ಲೋಯಿಂಗ್ ರಿವರ್ ಯಾವುದು ಈ ಪೆನಿನ್ಸುಲರ್ ರಿವರ್ಸ್ ಅಲ್ಲಿ ಅಂದ್ರೆ ದಟ್ ಇಸ್ ರಿವರ್ ಕಾವೇರಿ. ಓಕೆ, ಇಟ್ ಇಸ್ ಕಾಲ್ಡ್ ಆಸ್ ದಿ ಸೀಕ್ರೆಟ್ ರಿವರ್ ಲೈಕ್ ರಿವರ್ ಗಂಗಾ. ಇದು ಒಂದು ಪವಿತ್ರ ಸ್ಥಳ, ಏನು ಪವಿತ್ರ ನದಿ ಅಂತಾನೆ ಟ್ರೀಟ್ ಮಾಡ್ತಾರೆ ಲೈಕ್ ರಿವರ್ ಗಂಗಾ. ಓಕೆ, ಇಟ್ ಇಸ್ ಆಲ್ಸೋ ನೋನ್ ಆಸ್ ಗಂಗಾ ಆಫ್ ಸೌತ್ ಇಂಡಿಯಾ. ನೆನ್ಪಿಟ್ಕೊಳ್ಳಿ, ಗಂಗಾ ಆಫ್ ಸೌತ್ ಇಂಡಿಯಾ ಅಂತ ಹೇಳಿ ಕೇಳಿದ್ದಾರೆ.
ಅವಾಗ ರಿವರ್ ಕಾವೇರಿ ಬರುತ್ತೆ. ಇಲ್ಲಿ 2 ರೀತಿಯ ಕನ್ಫ್ಯೂಷನ್‌ಗಳು ಎಕ್ಸಾಮ್ ಅಲ್ಲಿ ಆಗುತ್ತೆ. ಯಾಕೆ ಅಂದ್ರೆ ಸೌತ್ ಇಂಡಿಯನ್ ಗಂಗಾ ಆಫ್ ಸೌತ್ ಇಂಡಿಯಾ ಅಂತ ಬರೀ ಅಷ್ಟೇ ಕೇಳಿದ್ರೆ ಗೋದಾವರಿ ಕೂಡ ಕರೀತಾರೆ. ಯಾವುದು ರಿವರ್ ಗೋದಾವರಿ ಕೂಡನು ಗಂಗಾ ಆಫ್ ಸೌತ್ ಇಂಡಿಯಾ ಅಂತಾನು ಕರೀತಾರೆ. ಓಕೆನಾ? ಬಟ್ ಗಂಗಾ ಆಫ್ ಸೌತ್ ಇಂಡಿಯಾದಲ್ಲಿ ಕರ್ನಾಟಕದಲ್ಲಿ ಯಾವುದು ಅಂದ್ರೆ ರಿವರ್ ಕಾವೇರಿನ ಕರೀತಾರೆ. ಇದು 2 ರೀತಿಯ ಕ್ವಶನ್ ಕನ್ಫ್ಯೂಸಿಂಗ್ ಆಗಿರುತ್ತೆ. ಮತ್ತೆ ಕ್ವಶನ್ ನೋಡಿ ನೀವು ಏನ್ ಮಾಡ್ಬೇಕಾಗುತ್ತೆ, ಇದನ್ನ ಆನ್ಸರ್ ಮಾಡ್ಬೇಕಾಗುತ್ತೆ. ಪೆನಿನ್ಸುಲಾರ್ ಇದ್ರಲ್ಲೇನೆ ಸೌತ್ ಇಂಡಿಯನ್ ಗಂಗಾ ಆಫ್ ಸೌತ್ ಇಂಡಿಯಾ ಅಂತ ಕೇಳಿದ್ರೆ ಗೋದಾವರಿ ಬರುತ್ತೆ. ಕರ್ನಾಟಕಕ್ಕೆ ಯಾವುದು ಅಂತ ಕೇಳಿದ್ರೆ ಇಟ್ ಇಸ್ ರಿವರ್ ಕಾವೇರಿ ಆಗಿರುತ್ತೆ. ಓಕೆನಾ? ದೆನ್ ಇಟ್ ಇಸ್ ರೈಸ್ ಅಟ್ ತಲಕಾವೇರಿ ಇನ್ ದಿ ಬ್ರಹ್ಮಗಿರಿ ಹಿಲ್ಸ್ ಆಫ್ ಕೊಡಗು ಡಿಸ್ಟ್ರಿಕ್ಟ್. ಬ್ರಹ್ಮಗಿರಿ ಹಿಲ್ಲಿನ ಒಂದು ಕೊಡಗು ಡಿಸ್ಟ್ರಿಕ್ಟ್ ಏನ್ ಬರುತ್ತೆ ಅಲ್ಲಿ ತಲಕಾವೇರಿನಲ್ಲಿ ಇದು ಹುಟ್ಟುತ್ತೆ. ಅಂಡ್ ಫ್ಲೋ ಅಟ್ ಡಿಸ್ಟೆನ್ಸ್ ಆಫ್ 805 ಕಿಲೋಮೀಟರ್ ಅಂಡ್ ಜಾಯಿನ್ ಇನ್ ದಿ ಬೇ ಆಫ್ ಬೆಂಗಾಲ್ ನಿಯರ್ ಕಾವೇರಿ ಪಟ್ಟಣಂ. ಸೊ ಬೇ ಆಫ್ ಬೆಂಗಾಲ್ ನ ಇದು ಫೈನಲಿ ಏನ್ ಮಾಡುತ್ತೆ, ಇದ್ ಮಾಡುತ್ತೆ, ಡ್ರೈನ್ ಆಗುತ್ತೆ ಬೇ ಆಫ್ ಬೆಂಗಾಲ್ ಅಲ್ಲಿ. ಎಲ್ಲಿ ಅಂದ್ರೆ ಕಾವೇರಿ ಪಟ್ಟಣಂ, ತಮಿಳುನಾಡಿನ ಕಾವೇರಿ ಪಟ್ಟಣಂ ಅಲ್ಲಿ ಇದು ಬೇ ಆಫ್ ಬೆಂಗಾಲ್ ನ ಸೇರುತ್ತೆ. ಓಕೆ. ದ ಇಂಪಾರ್ಟೆಂಟ್ ಟ್ರಿಬ್ಯೂಟರೀಸ್ ಆಫ್ ರಿವರ್ ಕಾವೇರಿ ಈಸ್ ಅರ್ಕಾವತಿ, ಹೇಮಾವತಿ, ಹಾರಂಗಿ, ಲೋಕಪಾವನಿ, ಶಿಂಷಾ, ಲಕ್ಷ್ಮಣ ತೀರ್ಥ, ಕಬಿನಿ, ಸುವರ್ಣವತಿ, ಭವಾನಿ ಅಂಡ್ ಅಮರಾವತಿ. ಈ ಇನ್ ಡೀಟೇಲ್ ಬಗ್ಗೆ ಒಂದೊಂದು ರಿವರ್ಸ್ ಏನಿದೆ, ಇದು ರಿವರ್ಸ್ ಸಿಸ್ಟಮ್ ಆಫ್ ಕರ್ನಾಟಕ ತಗೊಂತೀನಿ. ಅಲ್ಲಿ ಇನ್ ಡೀಟೇಲ್ ಇನ್ನ ಕಾವೇರಿ ನದಿ ಬಗ್ಗೆ, ಕೃಷ್ಣ ಬಗ್ಗೆ ಅಂಡ್ ಬೇರೆ ಬೇರೆ ಕರ್ನಾಟಕದಲ್ಲಿ ಯಾವ ರಿವರ್ಸ್ ಗಳು ಬರುತ್ತೆ, ಕಬಿನಿ, ಈ ಲೋಕಪಾವನಿ ಏನ್ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಇನ್ ಡೀಟೇಲ್ ಅಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಇಲ್ಲಿ ಜಸ್ಟ್ ಟ್ರಿಬ್ಯೂಟರೀಸ್ ಯಾವುದು ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಇದು ಕೂಡ ಕ್ವಶನ್ ಆಗುತ್ತೆ. ಟ್ರಿಬ್ಯೂಟರೀಸ್ ನ ನೀವು ನೆನ್ಪಿಟ್ಕೊಳ್ಳೇಬೇಕಾಗುತ್ತೆ. ಓಕೆನಾ? ದೆನ್ ಇಟ್ಸ್ ಫ್ಲೋ ಥ್ರೋ ಅ it flow through a waterfalls that is ಗಗನಚುಕ್ಕಿ, ಭರಚುಕ್ಕಿ, ಹೊಗೇನಕಲ್ ಫಾಲ್ಸ್ ಕೇಳಿದ್ದಾರೆ. ಗಗನಚುಕ್ಕಿ, ಭರಚುಕ್ಕಿ, ಹೊಗೇನಕಲ್ ಫಾಲ್ಸ್ ಕ್ರಿಯೇಟೆಡ್ ಬೈ ವಿಚ್ ರಿವರ್ ಅಂತ, ದಟ್ ಇಸ್ ಬೈ ರಿವರ್ ಕಾವೇರಿ. ನೆನ್ಪಿಟ್ಕೊಳ್ಳಿ. ಓಕೆನಾ? ಅಂಡ್ ದ ಫಸ್ಟ್ hydroelectric project of Asia was started on the river Kaveri in 1902 at Shivanasamudra, also called as Shimsha. ಫಸ್ಟ್ ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರಾಜೆಕ್ಟ್ ಇಡೀ ಇಂಡಿಯಾದಲ್ಲ, ಇಡೀ ಏಷ್ಯಾದಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಇಟ್ ಈಸ್ ಆನ್ ರಿವರ್ ಕಾವೇರಿ. ಯಾವ ಇಯರ್ ಅಲ್ಲಿ ಅಂತ ಕೂಡ ಕ್ವಶನ್ ಆಗಿದೆ. 1902 ನಲ್ಲಿ. ಎಲ್ಲಿ? ಶಿವನ ಸಮುದ್ರದಲ್ಲಿ. ದ ಫಸ್ಟ್ ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರಾಜೆಕ್ಟ್ ಕನ್ಸ್ಟ್ರಕ್ಟ್ ಆಗಿರೋದೇ ರಿವರ್ ಕಾವೇರಿ ಮೇಲೆ ಅಂತ ನೆನ್ಪಿಟ್ಕೊಳ್ಳಿ. ಇದು ಕೂಡ ಕ್ವಶನ್ ಆಗಿದೆ. ಓಕೆ. Then, what are the important dams which is constructed on river Kaveri is Gorur Dam, Harangi, Kabini, Krishnarajasagar are also known as KRS Dam, Mettur Dam, Bhavani Dam. Okay, Bhavani ಮತ್ತೆ ಮೆಟ್ಟೂರ್ ಬಂದು ತಮಿಳ್ನಾಡಲ್ಲಿ ಬರುತ್ತೆ. ಹಾರಂಗಿ, ಗೊರೂರು ಹಾಸನದಲ್ಲಿ, ಹಾರಂಗಿ ಬರುತ್ತೆ, ಕಬಿನಿ ಬರುತ್ತೆ, KRS ಬರುತ್ತೆ. ಇಷ್ಟು ನಿಮ್ಮ ರಿವರ್ ಕಾವೇರಿ ಮೇಲೆ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಆಗಿರುತ್ತೆ. ಚೆನ್ನಾಗಿ ನೋಡ್ಕೊಳ್ಳಿ. Then that's all about your east flowing river. Let's move on to the next important river of peninsular river is west flowing rivers. Okay, ವೆಸ್ಟ್ ಗೆ ಯಾವ್ಯಾವ ರಿವರ್ಸ್ ಫ್ಲೋ ಆಗುತ್ತೆ ಆ ಎಲ್ಲಾ ರಿವರ್ಸ್ ಗಳನ್ನ ನಾವ್ ಏನಂತ ಕರಿತೀವಿ, ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಅಂತ ಹೇಳಿ ಕರಿತೀವಿ. ಅಂಡ್ ದೇ ಆರ್ ಫೈನಲಿ ಡ್ರೈನ್ ಇನ್ ಟು ದಿ ಅರೇಬಿಯನ್ ಸಿ. ಅವು ಯಾವ ಸಮುದ್ರವನ್ನು ಸೇರ್ತವೆ ಅಂದ್ರೆ ವೆಸ್ಟ್ ಕಡೆ ಫ್ಲೋ ಆಗಿ ಫೈನಲಿ ದೇ ವಿಲ್ ಗೋಯಿಂಗ್ ಟು ಜಾಯಿನ್ ದಿ ರಿವರ್ ಅರೇಬಿಯನ್ ಸಿ ನಲ್ಲಿ ಆಗುತ್ತೆ. ಓಕೆನಾ? They are very short and swift rivers flowing through a rugged topography of the Western Ghats. ಇವು ಈ ಈಸ್ಟ್ ಫ್ಲೋಯಿಂಗ್ ರಿವರ್ಸ್ ಏನಿದೆ ಅಷ್ಟು ಇದಿಲ್ಲ, ಲಾಂಗ್ ಇಲ್ಲ, ಬರೀ ಶಾರ್ಟ್, ಕೆಲವೇ ಡಿಸ್ಟೆನ್ಸ್, ತುಂಬಾ ಚಿಕ್ಕದಾಗಿ ಹರಿಯುತ್ತೆ. ಮತ್ತೆ ರಗುಡ್ ಟ್ರೊಪೋಗ್ರಫಿ ಅಂದ್ರೇನು, ಟೇಬಲ್ ಲ್ಯಾಂಡ್ ಇಲ್ಲ, ಫ್ಲಾಟ್ ಇಲ್ಲ, ಪ್ಲೈನ್ ಇಲ್ಲ, ಹೀಗೆ ಮೇಲೆ ಕೆಳಗೆ ಈ ರಗುಡ್ ಟ್ರೊಪೋಗ್ರಫಿ ಇದರಲ್ಲಿ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಅತಿ ಹೆಚ್ಚು ಮೌಂಟೇನ್ಸ್ ಪೀಕ್ ಗಳಿರೋದ. ಆ ಮೌಂಟೇನ್ ಪೀಕ್ ಗಳಲ್ಲಿ ಆ ರಗುಡ್ ಟ್ರೊಪೋಗ್ರಫಿ ನಲ್ಲಿ ಏನ್ ಮಾಡುತ್ತೆ, ಈ ರಿವರ್ಸ್ ಗಳು ಫ್ಲೋ ಆಗುತ್ತೆ ಹೀಗೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇವು ಈ ಈಸ್ಟಿಗೆ ಹರಿಯೋ ರಿವರ್ಸ್ ನ ಕಂಪೇರ್ ಮಾಡಿದ್ರೆ ವೆರಿ ಶಾರ್ಟ್ ಆಗಿರುತ್ತೆ. ಓಕೆ, ಅಂಡ್ ಮೇನ್ ಇಂಪಾರ್ಟೆಂಟ್ ರಿವರ್ಸ್ ಆಫ್ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಆರ್ ಲೂನಿ ಬರುತ್ತೆ, ಸಬರಮತಿ, ಮಾಹಿ, ನರ್ಮದಾ, ತಾಪ್ತಿ, ಮಾಂಡೋವಿ ಅಂಡ್ ಕಾಲಿ ರಿವರ್, ಶರಾವತಿ, ಗಂಗಾವತಿ, ಬೇಡ್ತಿ, ನೇತ್ರಾವತಿ ಅಂಡ್ ಪೆರಿಯಾರ್. ಇಂಪಾರ್ಟೆಂಟ್ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್. ಅದರಲ್ಲಿ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಲೂನಿ ರಿವರ್, ಇಟ್ಸ್ ರೈಸ್ ಇನ್ ಅಜ್ಮಾರ್ ಇನ್ ದಿ ಹರಾವಳಿ ರೇಂಜ್ ಅಂಡ್ ಫ್ಲೋ ಥ್ರೂ ದಿ ಥಾರ್ ಡೆಸರ್ಟ್, ದೆನ್ ಇಟ್ ಇಸ್ ಡ್ರೈನ್ ಇನ್ ಟು ದಿ
ರನ್ ಇನ್ ಟು ದಿ ರನ್ ಆಫ್ ಕಚ್ ಅಂಡ್ ಫೈನಲಿ ದಟ್ ಇಸ್ ಡ್ರೈನ್ ಇನ್ ಟು ದಿ ಬೇ ಆಫ್ ಬೆಂಗಾಲ್. ತೋರಿಸ್ಬಿಡ್ತೀನಿ ಲೂನಿ ರಿವರ್ ಎಲ್ಲಿ ಫ್ಲೋ ಆಗುತ್ತೆ. ವೆಯ್ಟ್ 1 ಸೆಕೆಂಡ್, ಮ್ಯಾಪ್ ತಗೊಂತೀನಿ. ಝೂಮ್ ಮಾಡಿ. ಇಲ್ಲಿ ರಾಜಸ್ಥಾನಲ್ಲಿ ನಿಮ್ಗೆ ಕಾಣಿಸುತ್ತೆ. ನಂಗೆ ಐ ಆಮ್ ನಾಟ್ ಏಬಲ್ ಟು ಝೂಮಿಂಗ್ ಇಟ್. ಸೊ ನೀವು ನೋಡಿ, ಈ ರಾಜಸ್ಥಾನ್ ಎಲ್ಲಿ ಕಂಡು ಬರುತ್ತಲ್ಲ, ಈ ರಾಜಸ್ಥಾನಲ್ಲಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇದು ಈ ರಾಜಸ್ಥಾನದಲ್ಲಿ ಹುಟ್ಟಿ. 1 ಸೆಕೆಂಡ್. ಸಾರಿ, ಝೂಮ್ ಮಾಡ್ಲಿಕ್ಕೆ ಹೋದ್ರೆ ಇಲ್ಲಿ ಆಗ್ತಾ ಇಲ್ಲ. ಜಸ್ಟ್ ಅ ಮಿನಿಟ್, ಅದು ರೆಕಾರ್ಡಿಂಗ್ ಆಗ್ತಾ ಇದೆಯಾ ಚೆಕ್ ಮಾಡ್ತೀನಿ. ಎಸ್, ಇಟ್ಸ್ ರೆಕಾರ್ಡಿಂಗ್. ಓಕೆ. ಓ ಸಾರಿ, ಲೂನಿ ರಿವರ್ ಬಗ್ಗೆ ಹೇಳ್ತಾ ಇದ್ದೆ ಅಲ್ಲ. ವೆಯ್ಟ್, ಲೂನಿ ರಿವರ್ ಬೇ ಆಫ್ ಬೆಂಗಾಲ್ ಅಲ್ಲಿ ಡ್ರೈವ್ ಆಗುತ್ತೆ ಅಂತ ಹೇಳಿದೆ. ಫೈನಲಿ ರೀಚ್ ಆಗುತ್ತೆ, ಬಟ್ ಇಲ್ಲ, ಸಾರಿ, ನಾನು ಹೇಳೋ ಸ್ಪೀಡ್ ಅಲ್ಲಿ ಅದು ಏನಾಗುತ್ತೆ. ಈ ಲೂನಿ ರಿವರ್ ನೋಡಿ, ಸ್ಪೆಷಾಲಿಟಿ ಏನು ಅಂದ್ರೆ, ಇಟ್ ಇಸ್ ಅ ಇನ್ಲ್ಯಾಂಡ್ ರಿವರ್ ಅಂತ ಹೇಳಿ ಕರಿತೀವಿ. ಏನಕ್ಕೆ ಅಂದ್ರೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ, ಈ ರಾಜಸ್ಥಾನದಲ್ಲಿ ಹುಟ್ಟಿ ಇದು ರನ್ ಆಫ್ ಕಚ್ ಅಲ್ಲಿ ಹೀಗೆ ಸೇರ್ಕೊಂಡು ಇಲ್ಲಿ ಬರುತ್ತೆ, ಗುಜರಾತ್ ಅಲ್ಲಿ ಬರುತ್ತೆ ಅಷ್ಟೇನೆ. ಇನ್ಲ್ಯಾಂಡ್ ರಿವರ್ ಅಂತ ಹೇಳಿ ಕರಿತೀವಿ ಅದನ್ನ. ಓಕೆನಾ. ಡಸ್ ಲೂನಿ ರಿವರ್. ಮತ್ತೆ ನೋಡ್ಕೊಳ್ಳಿ, ನೆಕ್ಸ್ಟ್ ಬರುತ್ತೆ ಈ ಮಾಹಿ ರಿವರ್ ಬರುತ್ತೆ. ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸಬರಮತಿ ರಿವರ್ ಕಾಣಿಸ್ತಾ ಇದೆ ಇಲ್ಲಿ. ರಿವರ್ ತಾಪ್, ಇದು ನರ್ಮದಾ ಕೆಳಗಡೆ ಇರುವಂತದ್ದು ರಿವರ್ ತಾಪ್ತಿ. ನೋಡ್ಕೊಂಬಿಡಿ, ಮತ್ತೆ ಮ್ಯಾಪ್ ತೋರ್ಸಲ್ಲ. ನರ್ಮದಾ ಇಲ್ಲಿ ಬರುತ್ತೆ, ಅದ್ರ ಕೆಳಗಡೆ ರಿವರ್ ತಾಪ್ತಿ ಬರುತ್ತೆ, ಇಲ್ಲಿ ಮೇಲೆ ಮಾಹಿ ಬರುತ್ತೆ, ಇಲ್ಲಿ ಸಬರಮತಿ ಬರುತ್ತೆ, ಇಲ್ಲಿ ಲೂನಿ ಬರುತ್ತೆ. ಇಂಪಾರ್ಟೆಂಟ್ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್. ಇನ್ನೊಂದ್ಸಲ ನೀಟಾಗಿ ನೋಡ್ಕೊಂಬಿಡಿ. ಓಕೆನಾ. ವೆರಿ ವೆರಿ ಇಂಪಾರ್ಟೆಂಟ್. ಲೊಕೇಶನ್ ಐಡೆಂಟಿಫೈ ಮಾಡೋದು ತುಂಬಾ ಇಂಪಾರ್ಟೆಂಟ್. ಲೂನಿ, ಸಬರಮತಿ, ಮಾಹಿ ಅಂಡ್ ನರ್ಮದಾ ಬರುತ್ತೆ, ಇಲ್ಲಿ ತಾಪ್ತಿ ಬರುತ್ತೆ. ಇಂಪಾರ್ಟೆಂಟ್ ರಿವರ್ ಇನ್ ವೆಸ್ಟ್ ಫ್ಲೋಯಿಂಗ್. ನೋಡ್ಕೊಳ್ಳಿ ಒನ್ ಬೈ ಒನ್. ಓಕೆ. ಝೂಮ್ ಮಾಡಿದ್ರೆ ಝೂಮ್ ಇನ್ ಔಟ್ ಮಾಡಕ್ಕಾಗಲ್ಲ, ಪ್ರಾಬ್ಲಮ್. ಸೊ 1 ಸೆಕೆಂಡ್. ವೆರಿ ಸಾರಿ, ಅದು ಝೂಮ್ ಔಟ್ ಮಾಡಿದ್ರೆ ಝೂಮ್ ಇನ್ ಮಾಡಕ್ಕಾಗಲ್ಲ, ಝೂಮ್ ಇನ್ ಮಾಡಿದ್ರೆ ಝೂಮ್ ಔಟ್ ಮಾಡಕ್ಕಾಗಲ್ಲ. ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. Then look into one next west flowing river is river Narmada. Okay, it is rise in ಅಮರಕಂಟಕ್ ಹಿಲ್ಸ್ ಆಫ್ ಛತ್ತೀಸ್ಗಢ್. ಛತ್ತೀಸ್ಗಢನ ಅಮರಕಂಟಕ್ ಒಂದು ಹಿಲ್ಸ್ ಅಲ್ಲಿ ಇದು ರೈಸ್ ಆಗುತ್ತೆ, ಹುಟ್ಟುತ್ತೆ. ಅಂಡ್ ದುಂದ್ವಾಧಾರ್ ಅಂಡ್ ಕಪಿಲಾಧಾರ
ಆರ್ ದಿ ಇಂಪಾರ್ಟೆಂಟ್ ವಾಟರ್ಫಾಲ್. 2 ಇಂಪಾರ್ಟೆಂಟ್ ವಾಟರ್ಫಾಲ್ ಯಾವುದು ಅಂದ್ರೆ ರಿವರ್ ನರ್ಮದಾದು ದುಂದ್ವಾದ್ವಾರ್ ಅಂಡ್ ಕಪಿಲದ್ವಾರ. ಓಕೆ, ಅಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಡ್ಯಾಮ್ ಅಂತ ಹೇಳಿ ಕರಿತೀವಿ ಅಂಡ್ ಮಲ್ಟಿ ಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ ದಟ್ ಇಸ್ ದಿ ಸರ್ದಾರ್ ಸರೋವರ. ವೆರಿ ವೆರಿ ಇಂಪಾರ್ಟೆಂಟ್. ಇದ್ರ ಮೇಲೆ ತುಂಬಾ ಸಲ ಕ್ವಶನ್ ಆಗಿದೆ ಅಂಡ್ ಇಟ್ ಇಸ್ ಲೊಕೇಟೆಡ್ ಇನ್ ಗುಜರಾತ್ ಅಲ್ಲಿ ಇರುವಂತದ್ದು. ಓಕೆನಾ. ಸೊ ನರ್ಮದಾ ರಿವರ್ ಮೇಲೆ ಒಂದು ಇಂಪಾರ್ಟೆಂಟ್ ಡ್ಯಾಮ್ ನ ಯಾವ್ದು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂತ ಕೇಳ್ತಾರೆ. ತುಂಬಾ ಸಲ ಎಷ್ಟೋ ಪೇಪರ್ ಅಲ್ಲಿ ಇದು ಬಂದಿದೆ. ಸೊ ಮೇಕ್ ಇಟ್ ಆಸ್ ಅ ಇಂಪಾರ್ಟೆಂಟ್ ಮಾರ್ಕ್ ಮಾಡ್ಕೊಳ್ಳಿ. ಓಕೆ, ದ ಸರ್ದಾರ್ ಸರೋವರ ಮಲ್ಟಿ ರಿವರ್ ವ್ಯಾಲಿ ಪ್ರಾಜೆಕ್ಟ್ ಎಲ್ಲಿ ಅಂದ್ರೆ ಇಟ್ ಇಸ್ ಕನ್ಸ್ಟ್ರಕ್ಟೆಡ್ ಆನ್ ರಿವರ್ ನರ್ಮದಾ ಆನ್ ದಿ ಗುಜರಾತ್ ಅಲ್ಲಿ ಕನ್ಸ್ಟ್ರಕ್ಟ್ ಆಗಿದೆ. ಅಂಡ್ ದಿಸ್ ಇಸ್ ದ ಲಾಂಗೆಸ್ಟ್ ಅಂಡ್ ಲಾರ್ಜೆಸ್ಟ್ ವೆಸ್ಟ್ ಫ್ಲೋಯಿಂಗ್ ರಿವರ್ ಆಫ್ ದಿ ಪೆನಿನ್ಸುಲರ್ ಇಂಡಿಯಾ. ಈಸ್ಟ್ ಫ್ಲೋಯಿಂಗ್ ಅಲ್ಲಿ ರಿವರ್ ಗೋದಾವರಿ ಆದ್ರೆ ವೆಸ್ಟ್ ಫ್ಲೋಯಿಂಗ್ ಅಲ್ಲಿ ಲಾಂಗೆಸ್ಟ್ ಅಂಡ್ ಲಾರ್ಜೆಸ್ಟ್ ರಿವರ್ ಯಾವುದು ಅಂದ್ರೆ ರಿವರ್ ನರ್ಮದಾ. ನೆನ್ಪಿಟ್ಕೊಳ್ಳಿ, ಕ್ವಶನ್ ಯಾವ ರೀತಿ ಬೇಕಾದ್ರೂ ಕೇಳ್ಬೋದು. ಈಸ್ಟ್ ಆರು ಕೇಳ್ಬೋದು, ವೆಸ್ಟ್ ಆರು ಕೇಳ್ಬೋದು. ಇಫ್ ಇಟ್ ಇಸ್ ವೆಸ್ಟ್ ಅಂತ ಕೇಳಿದ್ರೆ ದಟ್ ಇಸ್ ರಿವರ್ ನರ್ಮದಾ. ಓಕೆ, ಅಂಡ್ ದ ನೆಕ್ಸ್ಟ್ ಇಂಪಾರ್ಟೆಂಟ್ ರಿವರ್ ಇಸ್ ಇಟ್ ಇಸ್ ಅಬೌಟ್ ತಾಪ್ತಿ ಆರ್ ತಾಪತಿ ಅಂತ ಹೇಳಿ ಕರೀತಾರೆ. ಎರಡು ಹೆಸರಿಂದಾನು ಕರೀತಾರೆ. ಓಕೆನಾ, ಪ್ರೊನೌನ್ಸ್ ಹೇಗ್ ಬೇಕಂದ್ರೂ ಮಾಡ್ಕೊಳ್ಳಿ. And this is the second largest west flowing river of the peninsular region. It rise at ಮುಲ್ತೈ ಇನ್ ಮಧ್ಯಪ್ರದೇಶ್. ಮಧ್ಯಪ್ರದೇಶ್ನ ಮುಲ್ತೈ ಅನ್ನೋ ಒಂದು ಪ್ರದೇಶದಲ್ಲಿ ಇದೇನಾಗುತ್ತೆ ಹುಟ್ಟುತ್ತೆ ಅಂಡ್ ಫೈನಲಿ ಇಟ್ಸ್ ಫ್ಲೋ ಇನ್ ಟು ಅರೇಬಿಯನ್ ಸಿ ಅಟ್ ದಿ ಸೂರತ್ ಆಫ್ ಗುಜರಾತ್. ಗುಜರಾತಿನ ಸೂರತ್ ಅಲ್ಲಿ ಇದು ಅರೇಬಿಯನ್ ಸಿ ನ ಸೇರ್ಕೊಳ್ಳುತ್ತೆ. ತಾಪ್ತಿ ಮೇಲೆ ಅಷ್ಟು ಇಂಪಾರ್ಟೆಂಟ್ ಕ್ವಶನ್ ಗಳು ರೈಸ್ ಆಗಿಲ್ಲ, ಬಟ್ ನೋಡ್ಕೊಳ್ಳಿ ವೆಸ್ಟ್ ಫ್ಲೋಯಿಂಗ್ ರಿವರ್. ಓಕೆ, ದ ನೆಕ್ಸ್ಟ್ ಇಂಪಾರ್ಟೆಂಟ್ west flowing river is river Kali. It is origin in the ಉತ್ತರ ಕರ್ನಾಟಕ ಡಿಸ್ಟಿಕ್ ಅಲ್ಲಿ ಹುಟ್ಟುತ್ತೆ. ಇದು ಕರ್ನಾಟಕದ್ದು. ಓಕೆ, ಸೂಪಾ ಇನ್ ಉತ್ತರ ಕರ್ನಾಟಕ ಡಿಸ್ಟಿಕ್. ಓಕೆ, ಸೂಪಾ ಅನ್ನೋ ಜಾಗದ ಉತ್ತರ ಕರ್ನಾಟಕದ ಸೂಪಾ ಅನ್ನೋ ಜಾಗದಲ್ಲಿ ಇದು ಹುಟ್ಟುತ್ತೆ ಅಂಡ್ ಫ್ಲೋ ಆಫ್ ಈಸ್ಟರ್ನ್ ಘಾಟ್ಸ್ ಅಂಡ್ ಜಾಯಿನ್ ದಿ ಅದು ವೆಸ್ಟರ್ನ್ ಘಾಟ್ಸ್ ಆಗ್ಬೇಕು. ಸಾರಿ, ಅದು ಈಸ್ಟರ್ನ್ ಘಾಟ್ಸ್ ಆಗಿದೆ. ಇಟ್ ಇಸ್ ವೆಸ್ಟರ್ನ್ ಘಾಟ್ಸ್. ಓಕೆ, ವೆಸ್ಟರ್ನ್ ಘಾಟ್ಸ್ ಅಂಡ್ ಜಾಯಿನ್ ದಿ ಅರೇಬಿಯನ್ ಸಿ ಇನ್ ದಿ ಕಾರವಾರ್. ಫೈನಲಿ ಎಲ್ಲಿ ಇದಾಗುತ್ತೆ ಅಂದ್ರೆ ಕಾರವಾರದ ಅರೇಬಿಯನ್ ಸಿ ನಲ್ಲಿ ಸೇರ್ಕೊಳ್ಳುತ್ತೆ. ಅಂಡ್ ಇದ್ರ ಮೇಲೆ ರಿವರ್ ಕಾಳಿ ಮೇಲೆ ಇಂಪಾರ್ಟೆಂಟ್ ಕೇಳಿರುವಂತ ಕ್ವಶನ್ ಅಂದ್ರೆ ಯಾವ ಒಂದು ವಾಟರ್ ಫಾಲ್ ನ ಕ್ರಿಯೇಟ್ ಮಾಡುತ್ತೆ ಅಂದ್ರೆ ಲಾಲ್ಗುಲಿ ವಾಟರ್ ಫಾಲ್ ನ ಇದು ಕ್ರಿಯೇಟ್ ಮಾಡುತ್ತೆ. ಅಂಡ್ ನೆನ್ಪಿಟ್ಕೊಳ್ಳಿ, ದಾಂದೇಲಿ ದ ಫೇಮಸ್ ಏನು ದಾಂದೇಲಿ ಇದೆ, ಇಟ್ ಇಸ್ ಅಲ್ಲಿ ಇಂಪಾರ್ಟೆಂಟ್ ರಿವರ್ ಯಾವ್ದು ಹರಿಯುತ್ತೆ ಅಂದ್ರೆ ರಿವರ್ ಕಾಳಿ ರಿವರ್ ನಡೆಯುತ್ತೆ. ಅಂಡ್ ಇಟ್ ಇಸ್ ಎಕ್ಸಲೆಂಟ್ ಪ್ಲೇಸ್. ಯಾಕೆ ರಿವರ್ ಇದು ಕಾಳಿ ರಿವರ್ ಅಂತ ಹೇಳಿ ಕರೀತಾರೆ ಅಂದ್ರೆ ಇಟ್ಸ್ ಫ್ಲೋಸ್ ಅನ್ನ ಬ್ಲಾಕ್ ರಾಕ್ ಮೌಂಟೇನ್ಸ್ ಗಳ ನಡುವೆ ಇದು ಹರಿತಾ ಹೋಗುತ್ತೆ. ಆ ಬ್ಲಾಕ್ ರಾಕ್ ಗಳೇನಿರುತ್ತೆ, ಕಪ್ಪು ಈ ರಾಕ್ ಗಳ ಬಂಡೆ ಗುಡ್ಡಗಳ ಮೇಲೆ ಇದು ಹರಿಯೋದ್ರಿಂದ ಇದು ನೋಡೋದಿಕ್ಕೆ ಫುಲ್ಲು ಬ್ಲಾಕ್ ಅಲ್ಲಿ ಕಂಡು ಬರುತ್ತೆ. ರಿವರ್ ಫುಲ್ ಕಂಪ್ಲೀಟ್ ಬ್ಲಾಕ್ ತರ ಕಾಣಿಸುತ್ತೆ. ಅದಕ್ಕೆ ಈ ರಿವರ್ ನ ರಿವರ್ ಕಾಳಿ ಅಂತ ಕರೀತಾರೆ. ಓಕೆನಾ, ಅಂಡ್ ನೆನ್ಪಿಟ್ಕೊಳ್ಳಿ ವಾಟರ್ ಫಾಲ್ಸ್ ಇಸ್ ಇಂಪಾರ್ಟೆಂಟ್. ಲಾಲ್ಗುಲಿ ವಾಟರ್ ಫಾಲ್ಸ್ ವಿಚ್ ಇಸ್ ಕ್ರಿಯೇಟೆಡ್ ಬೈ ರಿವರ್ ಕಾಳಿ. ಓಕೆ, ಇನ್ ಡೀಟೇಲ್ ಕಾಳಿ ಬಗ್ಗೆ ತುಂಬಾ ಕ್ವಶನ್ ಕೇಳಿದ್ದಾರೆ. ಅದು ಕರ್ನಾಟಕ ರಿವರ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡುವಾಗ ನಾನು ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ದೆನ್ ನೆಕ್ಸ್ಟ್ ಇಂಪಾರ್ಟೆಂಟ್ ಶರಾವತಿ, ದ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಇಟ್ ಇಸ್ ರೈಸ್ ಅಟ್ ಅಂಬುತೀರ್ಥ ಇನ್ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಅಂಡ್ ಫ್ಲೋಸ್ ಇನ್ ದಿ ಶಿವಮೊಗ್ಗ ಅಂಡ್ ನಾರ್ತ್ ಕನ್ನಡ ಡಿಸ್ಟ್ರಿಕ್ಟ್. ಓಕೆ, ಈ ಎರಡು ಡಿಸ್ಟ್ರಿಕ್ಟ್ ಅಲ್ಲಿ ಇದು ಫ್ಲೋ ಆಗುತ್ತೆ. ಯಾವುದು ಶಿವಮೊಗ್ಗ ಮತ್ತೆ ನಾರ್ತ್ ಕರ್ನಾಟಕ ಡಿಸ್ಟ್ರಿಕ್ಟ್ ಅಲ್ಲಿ ಫ್ಲೋ ಆಗುತ್ತೆ. ಇದು ಎಲ್ಲಿ ಹುಟ್ಟುತ್ತೆ ಅಂದ್ರೆ ಅಂಬುತೀರ್ಥ. ನೆನ್ಪಿಟ್ಕೊಳ್ಳಿ, ಅಂಬುತೀರ್ಥ ಎಲ್ಲಿ ಬರುತ್ತೆ? ಶಿವಮೊಗ್ಗದಲ್ಲಿ ಬರುತ್ತೆ. ಓಕೆ, ದ ರಿವರ್ ಜಾಯಿನ್ ದಿ ಅರೇಬಿಯನ್ ಸಿ ನಿಯರ್ ದಿ ಹೊನ್ನಾವರ. ಹೊನ್ನಾವರ ಈ ಉತ್ತರ ಕರ್ನಾಟಕದ ಹೊನ್ನಾವರ ಏನ್ ಕಂಡು ಬರುತ್ತೆ ಅಲ್ಲಿ ಇದು ಅರೇಬಿಯನ್ ಸಿ ನ ಸೇರ್ಕೊಳ್ಳುತ್ತೆ. ಓಕೆ, ಶರಾವತಿ ಇಸ್ ಫೇಮಸ್ ಫಾರ್ ಅ ಮ್ಯಾಗ್ನಿಫಿಕೆಂಟ್ ಜೋಗ್ ಫಾಲ್ಸ್. ಶರಾವತಿ ಏನ್ ಮಾಡಿದೆ, ಒಂದು ಇಂಪಾರ್ಟೆಂಟ್ ಫಾಲ್ಸ್ ನ ಕ್ರಿಯೇಟ್ ಮಾಡಿದೆ. ದಟ್ ಎಲ್ರಿಗೂ ಗೊತ್ತಿರೋದು ದಟ್ ಇಸ್ ಜೋಗ್ ಫಾಲ್ಸ್. ತುಂಬಾ ಜನ ಏನ್ ಮಾಡ್ತಾರೆ, ಕನ್ಫ್ಯೂಸ್ ಮಾಡ್ತಾರೆ. ಜೋಗ್ ಫಾಲ್ಸ್ ಇಸ್ ಯಾವ ಒಂದು ರಿವರ್ ಮೇಲೆ ರಿವರ್ ಕ್ರಿಯೇಟ್ ಮಾಡಿರೋದು ಅಂದ್ರೆ ತುಂಬಾ ಜನ ಕಾವೇರಿ ಅದು ಇದು ಅಂತ ಅನ್ಕೊಂಡಿರ್ತಾರೆ. ಬಟ್ ನೆನ್ಪಿರ್ಲಿ, ಶರಾವತಿ ಕ್ರಿಯೇಟ್ ಮಾಡಿರುವಂತದ್ದು ಇಂಪಾರ್ಟೆಂಟ್ ವಾಟರ್ ಫಾಲ್ ಯಾವುದು ಅಂದ್ರೆ ಜೋಗ್ ಫಾಲ್. ದಿಸ್ ಇಸ್ ದಿ ಏನು ದ ಫೇಮಸ್ ಫಾರ್ ಹೈವನ್ ಫಾರ್ ಪ್ರೊಡಕ್ಷನ್ ಆಫ್ ದಿ ಹೈಡ್ರೋ ಎಲೆಕ್ಟ್ರಿಸಿಟಿ. ಓಕೆನಾ, ಸೊ ಇಲ್ಲಿ ಏನ್ ಹೈಡ್ರೋ ಎಲೆಕ್ಟ್ರಿಸಿಟಿ ಪವರ್ ಪ್ರಾಜೆಕ್ಟ್ ಸ್ಟೇಷನ್ ಇದೆ ಅದನ್ನ ಮಹಾತ್ಮ ಗಾಂಧಿ ಹೈಡ್ರೋ ಪವರ್ ಸ್ಟೇಷನ್ ಅಂತಾನೂ ಕೂಡ ಕರೀತಾರೆ. ಕೇಳಿದರೆ ಇದು ಕ್ವಶನ್ ಆಗಿದೆ. ಶರಾವತಿಯಲ್ಲಿ ಜೋಗ್ ಫಾಲ್ಸ್ ಅಲ್ಲಿ ಕ್ರಿಯೇಟ್ ಆಗೋ ಒಂದು ಹೈಡ್ರೋ ಎಲೆಕ್ಟ್ರಿಸಿಟಿ ಪವರ್ ಸ್ಟೇಷನ್ ಗೆ ಏನಂತ ಹೆಸರು ಕೊಟ್ಟಿದ್ದಾರೆ, ಏನಿಂದ ಯಾವ ಹೆಸರಿಂದ ಕರೀತಾರೆ ಅಂತ ಕೂಡ
ಕೇಳಿದರೆ ನೆನ್ಪಿರ್ಲಿ, ಇಟ್ ಇಸ್ ಮಹಾತ್ಮ ಗಾಂಧಿ ಹೈಡಲ್ ಪವರ್ ಸ್ಟೇಷನ್ ಅಂತ ಹೇಳಿ ಕರೀತಾರೆ. ಓಕೆ. ಅಂಡ್ ಲಿಂಗಮಕ್ಕಿ ಡ್ಯಾಮ್ ಆರ್ ಇನ್ ದಿಸ್ ರಿವರ್. ಸೊ ಇದ್ರ ಮೇಲೆ ಇಂಪಾರ್ಟೆಂಟ್ ಇನ್ನ ಒಂದು ಡ್ಯಾಮ್ ಕನ್ಸ್ಟ್ರಕ್ಟ್ ಆಗಿದೆ ಯಾವುದು ರಿವರ್ ಶರಾವತಿ ಮೇಲೆ ಅಂದ್ರೆ that is Linganamaki Dam, which is created on a river Sharavati. Okay. Then the last important east flowing river is the Periyar. Okay. It is the largest river in Kerala. Keralada ಅತಿ ದೊಡ್ಡದಾದ river ಯಾವುದು ಅಂದ್ರೆ the Periyar river. Okay. It is rise in ಶಿವಗಿರಿ ಫಾರೆಸ್ಟ್. ಈ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಶಿವಗಿರಿ ಏನ್ ಬರುತ್ತೆ ಅಲ್ಲಿ ಇದು ಹುಟ್ಟುತ್ತೆ. And flows in a western direction and join the Arabian Sea in the ಪಲ್ಲಿಪುರಂ ಅನ್ನೋ ಜಾಗದಲ್ಲಿ ಅರೇಬಿಯನ್ನ ಸೇರ್ಕೊಳ್ಳುತ್ತೆ. ಅಂಡ್ ದ ಪೆರಿಯಾರ್ ಪ್ರಾಜೆಕ್ಟ್ ಇಸ್ ಕನ್ಸ್ಟ್ರಕ್ಟೆಡ್ ಆನ್ ದಿಸ್ ರಿವರ್. ಪೆರಿಯಾರ್ ಪ್ರಾಜೆಕ್ಟ್ ಅನ್ನೋದು ಕೂಡ ಈ ಒಂದು ರಿವರ್ ಮೇಲೆ ಕನ್ಸ್ಟ್ರಕ್ಟ್ ಆಗಿದೆ. ಓಕೆ. ಇಷ್ಟು ನಿಮ್ಮ ರಿವರ್ ಸಿಸ್ಟಮ್ ಮೇಲೆ ಆಗಿತ್ತು, ಇಂಡಿಯನ್ ರಿವರ್ ಸಿಸ್ಟಮ್ ಮೇಲೆ ಆಗಿತ್ತು. ಏನಾದ್ರು ಡೌಟ್ಸ್ ಇದ್ರೆ ಕೇಳ್ಬೋದು. ಆಮೇಲೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಈ ಒಂದು ರಿವರ್ಸ್ ಗಳ ಬಗ್ಗೆ ಓದಿದೀವಿ ಅಂದ್ರೆ ವಿ ಶುಡ್ ನೋ ಅಬೌಟ್ ಇಂಪಾರ್ಟೆಂಟ್ ಡ್ಯಾಮ್ಸ್ ಗಳ ಬಗ್ಗೆ ಪ್ರೀವಿಯಸ್ ಇಯರ್ ಅಲ್ಲಿ ಯಾವ ಕ್ವಶನ್ ಕೇಳಿದ್ದಾರೆ, ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಡೋಣ. ದೆನ್ ರಿವರ್ಸ್ ಬಗ್ಗೆ ಕಲಿತಾ ಇದೀವಿ ಅಂದ್ರೆ ಯಾವ್ಯಾವ ಲೇಕ್ಸ್ ಗಳು ಯಾವ್ಯಾವ ಸ್ಟೇಟ್ ಅಲ್ಲಿ ಬರುತ್ತೆ, ಲೇಕ್ಸ್ ಮೇಲೆ ಯಾವ ರೀತಿ ಕ್ವಶನ್ಸ್ ಗಳನ್ನ ಕೇಳಿದ್ದಾರೆ ಅದು ಇಂಪಾರ್ಟೆಂಟ್ ಹಾಕಿದೀನಿ. ಸೊ ವಾಟ್ಸ್ ದ ಟೈಮ್ ನೋ? 7:47. ಓಕೆ. ಸೊ ಏನಾದ್ರು ಡೌಟ್ಸ್ ಇದ್ರೆ ಹೇಳ್ಬೋದು, ಇಲ್ಲ ಅಂದ್ರೆ ಐ ವಿಲ್ ಮೂವ್ ಆನ್ ಟು ಅವರ್ ನೆಕ್ಸ್ಟ್ ಸ್ಲೈಡ್. Shall I? Participants ಇದ್ದೀರಾ? Okay, fine. Okay. Shall we move? Okay, very nice. So ನೋಡ್ಕೊಳ್ಳಿ, there is a some ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಅಬೌಟ್ ದಿ ಲೇಕ್ ಬಗ್ಗೆ ಕ್ವಶನ್ಸ್ ಗಳು ತುಂಬಾ ಕೇಳ್ತಾರೆ. ಅದಕ್ಕೆ ನಿಮ್ಗೆ ಇಂಪಾರ್ಟೆಂಟ್ ಲೇಕ್ಸ್ ಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಆಲ್ರೆಡಿ ಓದಿದೀವಿ ಉಲ್ಲೇರು ಲೇಕ್ ಇನ್ ಜಮ್ಮು ಅಂಡ್ ಕಾಶ್ಮೀರ್ ಅಂಡ್ ದೇರ್ ಇಸ್ ಅ ದಾಲ್ ಲೇಕ್ ಕೂಡ ಬರುತ್ತೆ. ಬಿಗ್ಗೆಸ್ಟ್ ಟೂರಿಸ್ಟ್ ಅಟ್ರಾಕ್ಟ್ ಏನು ಲೇಕ್ ಅಂತ ಹೇಳಿ ಕರಿದೀವಿ. ಅದು ಕೂಡ ಜಮ್ಮು ಅಂಡ್ ಕಾಶ್ಮೀರ್ ಅಲ್ಲಿ ಬರುತ್ತೆ. ಅಂಡ್ ನಮ್ಗೆ ಎಲ್ರಿಗೂ ಗೊತ್ತಿದೆ ದ ಸಾಲ್ಟ್ ಲೇಕ್ ರಾಜಸ್ಥಾನ್ ಅಲ್ಲಿ ಕಂಡು ಬರುವಂತದ್ದು. ಸಾಂಬಾರ್ ಲೇಕ್ ಕಂಡು ಬರುತ್ತೆ. ದೆನ್ ಚಿಲ್ಕಾ ಲೇಕ್ ಇಟ್ ಇಸ್ ಇನ್ ಒಡಿಸ್ಸಾ. ಸಾರಿ, ಕರೆಕ್ಟ್. ಇದು ಪೆನ್ ವರ್ಕ್ ಆಗ್ತಾ ಇಲ್ಲ. ಯಾವುದು? ದ ಒಡಿಸ್ಸಾದಲ್ಲಿ ಕಂಡು ಬರುವಂತದ್ದು ದ ಚಿಲ್ಕಾ ಲೇಕ್ ಕಂಡು ಬರುತ್ತೆ. ದೆನ್ ಎಲ್ರಿಗೂ ಆವಾಗ್ಲೇ ಹೇಳ್ದೆ ಕೊಲ್ಲೇರು ಲೇಕ್ ಇನ್ ಆಂಧ್ರ ಪ್ರದೇಶ್ ಅಲ್ಲಿ ಬರುತ್ತೆ. ಪುಲಿಕಟ್ ಲೇಕ್ ಇಟ್ ಇಸ್ ಬಾರ್ಡರ್ ಆಫ್ ದಿ ಆಂಧ್ರ ಅಂಡ್ ತಮಿಳ್ನಾಡು ಮಧ್ಯದ ಬಾರ್ಡರ್ ಅಲ್ಲಿ ಬರುವಂತದ್ದು ಈ ಪುಲಿಕಟ್ ಲೇಕ್ ಕಂಡು ಬರುತ್ತೆ. ಇನ್ನು ಇಂಪಾರ್ಟೆಂಟ್ ಲೇಕ್ ಬರುತ್ತೆ. ಅಂಡ್ ಮಣಿಪುರಲ್ಲಿ ನಾವು ಆಲ್ರೆಡಿ ಓದಿದೀವಿ ದ ಲೋತ್ತಕ್ ಲೇಕ್ ದ ಫ್ಲೋಟಿಂಗ್ ರಿವರ್, ಇದು ನ್ಯಾಷನಲ್ ಪಾರ್ಕ್ ಕೂಡ ಅಲ್ಲಿದೆ ಅಂತ, ಅದು ಕೂಡ ಇಂಪಾರ್ಟೆಂಟ್. ಸೊ ನೋಡ್ಕೊಳ್ಳಿ, ಲೇಕ್ಸ್ ಗಳ ಬಗ್ಗೆ ತುಂಬಾ ಕ್ವಶನ್ಸ್ ಗಳು ಕೇಳ್ತಾ ಇದ್ದಾರೆ. ಓಕೆನಾ? ಸೊ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ಸಾಂಬಾರ್ ಲೇಕ್ ಇನ್ ರಾಜಸ್ಥಾನ್, ಉಲ್ಲೇರು ಅಂಡ್ ದಾಲ್ ಲೇಕ್ ಇನ್ ಜಮ್ಮು ಅಂಡ್ ಕಾಶ್ಮೀರ್, ಚಿಲ್ಕಾ ಲೇಕ್ ಇನ್ ಒಡಿಸ್ಸಾ, ದೆನ್ ಕೊಲ್ಲೇರು ಲೇಕ್ ಇನ್ ಆಂಧ್ರ ಪ್ರದೇಶ್, ಪುಲಿಕಟ್ ಲೇಕ್ ಇಟ್ ಇಸ್ ಬಿಟ್ವೀನ್ ದ ಬಾರ್ಡರ್ ಆಫ್ ದಿ ತಮಿಳ್ನಾಡು ಅಂಡ್ ದಿ ಆಂಧ್ರ ಪ್ರದೇಶ್ ಅಲ್ಲಿ ಕಂಡು ಬರುತ್ತೆ. ಓಕೆನಾ? ಪ್ರೀವಿಯಸ್ ಇಯರ್ ಅಲ್ಲಿ ಈ ಲೇಕ್ಸ್ ಗಳ ಬಗ್ಗೆ ಯಾವ ರೀತಿಯ ಕ್ವಶನ್ಸ್ ಗಳು ಬಂದಿದೆ, ಯಾವ ರೀತಿ ಕ್ವಶನ್ಸ್ ನ ಕೇಳ್ತಾರೆ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಉಲ್ಲೇರು ಲೇಕ್ ಗೊತ್ತಿದೆ, ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್ ನಾಟ್ ಓನ್ಲಿ ಇನ್ ಇಂಡಿಯಾ, ಇನ್ ಎಂಟೈರ್ ಏಷ್ಯಾದಲ್ಲಿ ಫ್ರೆಶ್ ವಾಟರ್ ಅಂತ ಲೇಕ್ ಲಾರ್ಜೆಸ್ಟ್ ಯಾವ್ದು ಅಂದ್ರೆ ದಟ್ ಈಸ್ ಉಲ್ಲೇರು ಲೇಕ್. ಕರೆಕ್ಟ್. ಇಟ್ ಈಸ್ ಮೇನ್ಲಿ ಫಾರ್ಮ್ ಡ್ಯೂ ಟು ದಿ ಟೆಕ್ಟಾನಿಕ್ ಆಕ್ಟಿವಿಟಿ. ಈ ವಾಲ್ಕೆನೋ ಮತ್ತೆ ಈ ಟೆಕ್ಟಾನಿಕ್ ಆಕ್ಟಿವಿಟಿ ಏನಾಗುತ್ತೆ ಅದರಿಂದ ಈ ಉಲ್ಲೇರು ಲೇಕ್ ಫಾರ್ಮ್ ಆಗಿದೆ. ಇದ್ರ ಮೇಲೆ ಕ್ವಶನ್ ಆಗಿದೆ. ಓಕೆನಾ? ದೆನ್ ಚಿಲ್ಕಾ ಲೇಕ್ ನಮ್ಗೆಲ್ರಿಗೂ ಗೊತ್ತಿದೆ, ಇಟ್ ಇಸ್ ಇನ್ ಒಡಿಶಾ. ಇದು ಲಾರ್ಜೆಸ್ಟ್ ಸಲೈನ್ ವಾಟರ್ ಲೇಕ್ ಇನ್ ಇಂಡಿಯಾ. ಸಲೈನ್ ವಾಟರ್ ಲೇಕ್ ಇನ್ ಇಂಡಿಯಾ ಯಾವುದು ಅಂತ ಕೇಳಿದ್ರೆ ದಟ್ ಇಸ್ ಚಿಲ್ಕಾ ಲೇಕ್. ದೆನ್ ವೆಂಬನಾಡ್ ಲೇಕ್ ಇನ್ ಕೇರಳ, ದಟ್ ಇಸ್ ದಿ ಲಾಂಗೆಸ್ಟ್ ಲೇಕ್ ಇನ್ ಇಂಡಿಯಾ. ಲಾಂಗೆಸ್ಟ್ ಲೇಕ್ ಯಾವುದು ಅಂತ ಹೇಳಿದ್ರೆ ದಟ್ ಇಸ್ ವೆಂಬನಾಡು ಲೇಕ್ ಇನ್ ಕೇರಳದಲ್ಲಿ ಬರುತ್ತೆ. ಇಂಪಾರ್ಟೆಂಟ್ ಕ್ವಶನ್ ಮಾತ್ರನೇ ಹೇಳ್ತಾ ಇದ್ದೀನಿ. ಹೈಯೆಸ್ಟ್ ಯಾವುದು ಫ್ರೆಶ್ ವಾಟರ್ದು, ಲಾರ್ಜೆಸ್ಟ್ ಸಲೈನ್ ಯಾವುದು, ಲಾಂಗೆಸ್ಟ್ ಲೇಕ್ ಯಾವುದು, ಎರಡು ಕ್ವಶನ್ ಆಗುತ್ತೆ. ಕನ್ಫ್ಯೂಸ್ ಆಗ್ಬೇಡಿ, ನೋಡ್ಕೊಳ್ಳಿ. ಓಕೆನಾ? ದೆನ್ ಚೊಲಮ್ಮು ಲೇಕ್ ಇನ್ ಸಿಕ್ಕಿಂ ಅಲ್ಲಿ ಕಂಡು ಬರುತ್ತೆ. ಇಟ್ ಇಸ್ ಅ ಹೈಯೆಸ್ಟ್ ಲೇಕ್ ಇನ್ ಇಂಡಿಯಾ. ಅತಿ ಹೆಚ್ಚು ಹೈಯರ್ ಲೇಕ್ ಗಳು ಕಂಡು ಬರುವಂತದ್ದು ಈ ಒಂದು ಸಿಕ್ಕಿಂ ಇದರಲ್ಲಿ ಕಂಡು ಬರುತ್ತೆ. ದೆನ್ ವೆರಿ ವೆರಿ ಇಂಪಾರ್ಟೆಂಟ್, ಈಗ ಪ್ರೆಸೆಂಟ್ ನ್ಯೂಸ್ ಅಲ್ಲಿ ಇದೆ, ದಟ್ ಈಸ್ ಲೂನಾರ್ ಲೇಕ್ ಅನ್ನೋದು. ಇಟ್ ಇಸ್ ಇನ್ ಮಹಾರಾಷ್ಟ್ರದಲ್ಲಿ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಈ ಮಹಾರಾಷ್ಟ್ರದಲ್ಲಿ ಈ ಲೂನಾರ್ ಲೇಕ್ ಏನ್ ಕಂಡು ಬರ್ತಾ ಇದೆ ಇಲ್ಲಿ, ಇದು ಯಾವ ಕಲರ್ ಅಲ್ಲಿ ಇದೆ ಅಂದ್ರೆ ಇಟ್ ಇಸ್ ಟರ್ನಿಂಗ್ ಇಂಟು ಪಿಂಕ್ ಕಲರ್ ಆಗಿ ಟರ್ನ್ ಆಗ್ತಾ ಇದೆಯಂತೆ. ಡ್ಯೂ ಟು ಯಾವ ರೀಸನ್ ಏನು ಅಂತ ನಾನು ಇನ್ನೊಂದು ಕ್ಲಾಸ್ ಅಲ್ಲಿ ಅದ್ರ ಬಗ್ಗೆ ತಗೊಂಡು ಹೇಳ್ತೀನಿ. ಓಕೆನಾ?
ಯಾವಾಗ ಹೇಳ್ತೀನಿ ಅಂದ್ರೆ ಇಂಪಾರ್ಟೆಂಟ್ ಹೆರಿಟೇಜ್ ಸೈಟ್‌ಗಳಂತ ಹೇಳಿ ಒಂದು ಟಾಪಿಕ್ ತಗೊಂಡ್ ಬರ್ತೀನಿ. ಅಲ್ಲಿ ನಿಮ್ಗೆ ಹೇಳ್ತೀನಿ. ಈಗ ಅಟ್ ಪ್ರೆಸೆಂಟ್ ಈ ಲೂನಾರ್ ಲೇಕ್ ಏನಿದೆ ಇಟ್ ಈಸ್ ಲಿಸ್ಟೆಡ್ ಅಂಡರ್ ದಿ ಹೆರಿಟೇಜ್ ಸೈಟ್ ಅಲ್ಲಿ ಲಿಸ್ಟ್ ಆಗಿದೆ. ಇದನ್ನ ರೀಸೆಂಟ್ ಇದ್ರಲ್ಲಿ ನ್ಯೂಸ್ ಅಲ್ಲಿದೆ. ಯಾವ ಕಲರ್ ಅಲ್ಲಿ ಟರ್ನ್ ಆಗಿದೆ ಅಂತ ಕ್ವೆಶ್ಚನ್ ಕೇಳ್ಬೋದು. ಪಿಂಕ್ ಕಲರ್‌ಗೆ ಟರ್ನ್ ಆಗ್ತಾ ಇದೆ. ಅಂಡ್ ಇಟ್ ಈಸ್ ಆಲ್ಸೋ ಲಿಸ್ಟೆಡ್ ಇನ್ ವರ್ಲ್ಡ್ ಹೆರಿಟೇಜ್ ಸೈಟ್ ಲಿಸ್ಟ್ ಅಲ್ಲಿ ಇದು ಏನಾಗಿದೆ ಲಿಸ್ಟ್ ಆಗಿದೆ. ಇಟ್ ಇಸ್ ಲೊಕೇಟೆಡ್ ಇನ್ ಮಹಾರಾಷ್ಟ್ರ. ನೆನ್ಪಿಟ್ಕೊಳ್ಳಿ ಲೂನಾರ್ ಲೇಕ್ ಅಟ್ ಪ್ರೆಸೆಂಟ್ ಇರೋದ್ರಿಂದ ಕರೆಂಟ್ ನ್ಯೂಸ್ ಅಲ್ಲಿ ಇರೋದ್ರಿಂದ ಕ್ವಶನ್ ಗಳು ತುಂಬಾ ಬರುತ್ತೆ. ಓಕೆ, ದೆನ್ ಇಂಪಾರ್ಟೆಂಟ್ ಡ್ಯಾಮ್ಸ್ ಗಳು ಯಾವ್ಯಾವ್ದು ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಹೈಯೆಸ್ಟ್ ಡ್ಯಾಮ್ ಇನ್ ಇಂಡಿಯಾ, ಇಡೀ ಡ್ಯಾಮ್ ಅಲ್ಲಿ ಹೈಯೆಸ್ಟ್ ಡ್ಯಾಮ್ ಯಾವುದು? ಹೈಯೆಸ್ಟ್ ಅಂದ್ರೆ ಈ ಡ್ಯಾಮ್ ಏನ್ ಕನ್ಸ್ಟ್ರಕ್ಟ್ ಆಗಿರುತ್ತೆ ಇದು ಅದರಲ್ಲಿ ಹೈಯೆಸ್ಟ್ ಯಾವುದು ಅಂತ ಹೇಳಿದ್ರೆ ದಟ್ ಇಸ್ ತೆಹ್ರಿ ಡ್ಯಾಮ್ ಇನ್ ಉತ್ತರಾಖಂಡ್. ಉತ್ತರಾಖಂಡ್ ನ ತೆಹ್ರಿ ಡ್ಯಾಮ್ ಹೈಯೆಸ್ಟ್ ಡ್ಯಾಮ್ ಆಗುತ್ತೆ. ಬಟ್ ಲಾಂಗೆಸ್ಟ್ ಡ್ಯಾಮ್ ಯಾವುದು ಅಂದ್ರೆ ಹಿರಾಕುದ್ ಡ್ಯಾಮ್. ನಾವು ಓದಿದೀವಿ ಆಲ್ರೆಡಿ, ಒಡಿಸಾದಲ್ಲಿದೆ. ಯಾವ ನದಿ ಮೇಲೆ ಹಿರಾಕುದ್ ಡ್ಯಾಮು ಹೇಳ್ಬೋದಾ? ರಿವರ್ ಮಹಾನದಿ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ರಿವರ್ ಮಹಾನದಿ ಮೇಲಿರೋದು ಹಿರಾಕುದ್ ಡ್ಯಾಮ್. ಇದು ಲಾಂಗೆಸ್ಟ್ ಡ್ಯಾಮ್ ಇನ್ ಇಂಡಿಯಾ ಆಗುತ್ತೆ. ಓಲ್ಡೆಸ್ಟ್ ಡ್ಯಾಮ್ ಇನ್ ಇಂಡಿಯಾ ಯಾವುದು ಅಂತ ಕೇಳಿದ್ರೆ ಕಲನೈ ಡ್ಯಾಮ್ ಇನ್ ತಮಿಳ್ನಾಡು. ಕಲನೈ ಡ್ಯಾಮ್ ಅಂತ ಯಾವುದು ತಮಿಳ್ನಾಡಿನಲ್ಲಿ ಬರುತ್ತೆ. ಆ ಡ್ಯಾಮ್ ನ ಓಲ್ಡೆಸ್ಟ್ ಡ್ಯಾಮ್ ಇನ್ ಇಂಡಿಯಾ ಅಂತ ಹೇಳಿ ಕೇಳಿದ್ದಾರೆ. ಇದ್ರ ಮೇಲೆ ಕ್ವಶನ್ಸ್ ಗಳು ಆಗಿದೆ. ಸೊ ನೆನ್ಪಿಟ್ಕೊಳ್ಳಿ, ಹೈಯೆಸ್ಟ್ ಯಾವುದು, ಲಾಂಗೆಸ್ಟ್ ಯಾವುದು, ಓಲ್ಡೆಸ್ಟ್ ಯಾವುದು. ಓಕೆ, ಪಿಪಿಟಿ ಕೂಡ ಸ್ಟಡಿ ಮೆಟೀರಿಯಲ್ ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ. ಫ್ಯೂ ಇಂಪಾರ್ಟೆಂಟ್ ಪಾಯಿಂಟ್ಸ್ ನ ಕೊಟ್ಟಿದ್ದೀನಿ. ಇವಾಗ ಏನ್ ಓದಿದ್ವಿ, ದ ಹೈಯೆಸ್ಟ್ ಡ್ಯಾಮ್ ತೆಹ್ರಿ ಡ್ಯಾಮ್ ಅಂತ ಹೇಳಿ ಉತ್ತರ ಪ್ರದೇಶದಲ್ಲಿದೆ, ಸಾರಿ ಉತ್ತರಾಖಂಡ್ ಅಲ್ಲಿದೆ. ಅದ್ರ ಬಗ್ಗೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ಕೊಟ್ಟಿದ್ದೀನಿ. ಇದು ಯಾವ ನದಿ ಮೇಲೆ, ಯಾವ ರಿವರ್ ಮೇಲೆ ಕನ್ಸ್ಟ್ರಕ್ಟ್ ಆಗಿದೆ ಅಂದ್ರೆ ರಿವರ್ ಭಗೀರಥಿ. ಹೇಳಿ, ರಿವರ್ ಭಗೀರಥಿ ನಾವ್ ಯಾವಾದ್ರೂ ಯಾವ ಇದ್ರಲ್ಲಿ ಓದಿದೀವಿ? ಯಾವ ರಿವರ್ ಓದುವಾಗ ರಿವರ್ ಭಗೀರಥಿ ಬಗ್ಗೆ ಓದಿದೀವಿ? ರಿಕಾಲ್ ಮಾಡ್ಕೊಂಡು ಹೇಳಿ. ಯಾರಿಗಾರು ಐಡಿಯಾ ಇದೆಯಾ? ಭಗೀರಥಿ, ರಿವರ್ ಭಗೀರಥಿ ನೋ, ಇಂಡಸ್ ಅಲ್ಲ, ಗಂಗಾ. ಗಂಗಾಗೆ ಟೂ ಹೆಡ್ ಸ್ಟ್ರೀಮ್ ಇದೆ. ಒಂದೇ ನದಿಯಿಂದ ಗಂಗಾ ಆಗಿಲ್ಲ. ದೇರ್ ಇಸ್ ಟೂ ಹೆಡ್ ಸ್ಟ್ರೀಮ್, ಕರೆಕ್ಟ್. ಭಗೀರಥಿ ಅಂಡ್ ದಿ ಅಲಕಾನಂದ. ನೆನ್ಪಿಲ್ವಾ? ಭಗೀರಥಿ ಅಂಡ್ ಅಲ್ಕಾನಂದ ಎರಡೂನು ದೇವಪ್ರಯಾಗದಲ್ಲಿ ಮೀಟ್ ಆಗುತ್ತೆ. ಅಲ್ಲಿಂದ ಮುಂದಕ್ಕೆ ಅದಕ್ಕೆ ಗಂಗಾ ಅಂತ ಹೇಳಿ ಹೆಸರು ಕರೆಯೋದು. ಮುಂಚೆ ಭಗೀರಥಿ ಅಂಡ್ ಅಲ್ಕಾನಂದ, ಕರೆಕ್ಟ್. ಸೊ ಈ ಒಂದು ಉತ್ತರಾಖಂಡ್ ಅಲ್ಲಿ ಈ ಭಗೀರಥಿ ಏನ್ ಫ್ಲೋ ಆಗುತ್ತೆ ಅಲ್ಲಿ ಒಂದು ತೆಹ್ರಿ ಡ್ಯಾಮ್ ನ ಕಟ್ಟಿದ್ದಾರೆ. ದಿಸ್ ಇಸ್ ದಿ ಹೈಯೆಸ್ಟ್ ಡ್ಯಾಮ್ ಇನ್ ಇಂಡಿಯಾ. ನೋಡ್ಕೊಳ್ಳಿ, ಪಿಕ್ಚರ್ ಕೂಡ ಕೊಟ್ಟಿದ್ದೀನಿ, ಹೈಯೆಸ್ಟ್ ಡ್ಯಾಮ್ ಇನ್ ಇಂಡಿಯಾ. ಅಂಡ್ ಕೆಲವೊಂದು ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಗಳನ್ನ ಅದಕ್ಕೆ ಕೊಟ್ಟಿದ್ದೀನಿ. ನೀವು ಅದನ್ನ ಓದ್ಕೊಳ್ಳಿ, ಒನ್ಸ್ ಗೋ ಥ್ರೂ ಇಟ್. ಪಿಪಿಟಿ ಆಲ್ರೆಡಿ ಶೇರ್ ಮಾಡಿದ್ದೀನಿ ನಿಮ್ಮ ಸ್ಟಡಿ ಮೆಟೀರಿಯಲ್ ಅಲ್ಲಿ. ಓಕೆ, ದ ನೆಕ್ಸ್ಟ್ ಇಂಪಾರ್ಟೆಂಟ್ ಬಂದು ವೆರಿ ವೆರಿ ಇಂಪಾರ್ಟೆಂಟ್, ದಟ್ ಇಸ್ ಬಾಕ್ರಾನಂಗಲ್ ಡ್ಯಾಮ್. ಅದಕ್ಕೂ ಮುಂಚೆ ಯಾವ್ದಾದ್ರು ಹೋಯ್ತಾ ಸ್ಲೈಡ್? ಓಕೆ, ನೆಕ್ಸ್ಟ್ ಇಸ್ ಬಾಕ್ರಾನಂಗಲ್ ಡ್ಯಾಮ್. ಟೆಲ್ ಮಿ, ಬಾಕ್ರಾನಂಗಲ್ ಡ್ಯಾಮ್ ಯಾವ ರಿವರ್ ಮೇಲೆ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ? ರಿವರ್ ಸಟ್ಲೆಜ್. ನೆನ್ಪಿಟ್ಕೊಳ್ಳಿ. ಓಕೆನಾ? ದೆನ್ ಇಟ್ ಇಸ್ ದಿ ಲೊಕೇಟೆಡ್ ಇನ್ ದಿ ಹಿಮಾಚಲ್ ಪ್ರದೇಶ್. ಎಲ್ಲಿ ಬರುತ್ತೆ? ಹಿಮಾಚಲ್ ಪ್ರದೇಶ್ ಅಂಡ್ ಪಂಜಾಬ್ ಇದಕ್ಕೆ ಏನಾಗುತ್ತೆ, ಶೇರ್ ಆಗುತ್ತೆ ಈ ಡ್ಯಾಮು. ಓಕೆನಾ? ದೆನ್ ಲಾರ್ಜೆಸ್ಟ್ ಡ್ಯಾಮ್ ಇನ್ ಇಂಡಿಯಾ, ನಮ್ಗೆ ಗೊತ್ತಿದೆ. ಲಾರ್ಜೆಸ್ಟ್ ಡ್ಯಾಮ್ ಇನ್ ಇಂಡಿಯಾ ಅಂಡ್ ದಿ ಸೆಕೆಂಡ್ ಲಾರ್ಜೆಸ್ಟ್ ಡ್ಯಾಮ್ ಇನ್ ದಿ ಏಷ್ಯಾ. ಇಡೀ ನಮ್ಮ ಇದರಲ್ಲಿ ಲಾರ್ಜೆಸ್ಟ್ ಯಾವುದು ಅಂತ ಹೇಳಿದ್ರೆ ಬಾಕ್ರಾನಂಗಲ್. ಓಕೆನಾ? ಲಾರ್ಜೆಸ್ಟ್ ಬಾಕ್ರಾನಂಗಲ್ ಡ್ಯಾಮ್ ಬರುತ್ತೆ. ಅಂಡ್ ಸೆಕೆಂಡ್ ಪೊಸಿಷನ್ ಇನ್ ಏಷ್ಯಾದಲ್ಲಿ. ಓಕೆನಾ? ಇದು ಕನ್ಸ್ಟ್ರಕ್ಟ್ ಆಗಿರೋದು ರಿವರ್ ಸಟ್ಲೆಜ್ ಮೇಲೆ. ದೆನ್ ಹಿರಾಕುದ್ ಡ್ಯಾಮ್, ಸಾರಿ, ನೆಕ್ಸ್ಟ್ ಬರೋದು ಹಿರಾಕುದ್ ಡ್ಯಾಮ್. ಆಲ್ರೆಡಿ ಓದಿದೀವಿ. ಇದು ಮಹಾನದಿ ರಿವರ್ ಮೇಲೆ ಬರುತ್ತೆ. ಅಂಡ್ ದಟ್ ಇಸ್ ಅ ಲಾಂಗೆಸ್ಟ್ ಗೂ ಲಾರ್ಜೆಸ್ಟ್ ಗೂ ಕನ್ಫ್ಯೂಸ್ ಆಗ್ಬೇಡಿ. ಲಾರ್ಜೆಸ್ಟ್ ಬಂದ್ರೆ ಅದು ಬಾಕ್ರಾನಂಗಲ್ ಡ್ಯಾಮ್. ಲಾಂಗೆಸ್ಟ್ ಬಂದ್ರೆ ದಟ್ ಈಸ್ ಹಿರಾಕುದ್. ಲಾಂಗೆಸ್ಟ್ ಅಂದ್ರೆ ಇನ್ನ ಏರಿಯಾ ವೈಸ್. ಓಕೆ, ಲಾರ್ಜೆಸ್ಟ್ ಅಂದ್ರೆ ಅದು ಎಷ್ಟು ಸ್ಕ್ವೇರ್ ಇದ್ರಲ್ಲಿ ಕಟ್ಟಿದ್ದಾರೆ ಅಂತ ಹೇಳಿ. ಓಕೆನಾ? ಅದನ್ನ ನೀವು ನೋಡ್ಕೊಳ್ಳಿ. ಓಕೆ, ಇಂಪಾರ್ಟೆಂಟ್ ಕೇಳ್ತಾರೆ ಇದ್ರ ಮೇಲೆ. ಪ್ಲೀಸ್ ಡಿಯರ್ ಪಾರ್ಟಿಸಿಪೆಂಟ್ಸ್ ಮ್ಯೂಟ್ ಮಾಡ್ಕೊಳ್ಳಿ. ಆನ್ಸರ್ ಹೇಳಿದ ತಕ್ಷಣ ಮ್ಯೂಟ್ ಮಾಡಿ, ಡಿಸ್ಟರ್ಬ್ ಆಗ್ತಾ ಇರುತ್ತೆ. ಓಕೆನಾ? ನೆಕ್ಸ್ಟ್ ನಾಗಾರ್ಜುನ ಸಾಗರ್ ಡ್ಯಾಮ್. ಹೇಳಿ, ಯಾವ ರಿವರ್ ಮೇಲೆ? ಆನ್ ರಿವರ್ ಕೃಷ್ಣ. ಅಂಡ್ ದಿಸ್ ಇಸ್ ಏನು ಇಂಪಾರ್ಟೆಂಟ್ ಡ್ಯಾಮ್ ಅಂತ ಹೇಳ್ತೀವಿ. ಅಂಡ್ ಮ್ಯಾನ್ ಮೇಡ್ ಲೇಕ್ ಇನ್ ದ ವರ್ಲ್ಡ್. ಅಂಡ್ ಇದು ಲಾರ್ಜೆಸ್ಟ್ ಅದೇ ಮ್ಯಾನ್ ಮೇಡ್ ಇದ್ರಲ್ಲಿ ಕನ್ಸ್ಟ್ರಕ್ಟ್ ಆಗಿರೋದು ಅಂತ ಕೂಡ ಹೇಳ್ತಾರೆ. ಓಕೆನಾ? ದೆನ್ ಸರ್ದಾರ್ ಸರೋವರ್ ಡ್ಯಾಮ್ ಆಲ್ರೆಡಿ ಓದಿದ್ವಿ. ಗುಜರಾತ್ ಅಲ್ಲಿ ಯಾವ ನದಿಯ ಮೇಲೆ? ಇಟ್ ಈಸ್ ಆನ್ ರಿವರ್ ನರ್ಮದಾ. ಓಕೆ, ಸಾರಿ. ಅಂಡ್ ದಿಸ್ ಇಸ್ ದಿ
ಏನಂತ ಇದೆ ಲಾರ್ಜೆಸ್ಟ್ ಡ್ಯಾಮ್ ಇನ್ ನರ್ಮದಾ ವ್ಯಾಲಿ. ನರ್ಮದಾ ವ್ಯಾಲಿ ಮೇಲೆ ಅದು ಲಾರ್ಜೆಸ್ಟ್ ರಿವರ್ ಯಾವ್ದು ಅಂದ್ರೆ ಸರ್ದಾರ್ ಸರೋವರ ಡ್ಯಾಮ್. ಓಕೆ. ದೆನ್ ಕ್ವೆಶ್ಚನ್ಸ್ ಗಳಿದೆ, ನೋಡಿ ಆನ್ಸರ್ ಮಾಡಕ್ ಟ್ರೈ ಮಾಡಿ. ಹಿರಾಕುದ್ ಡ್ಯಾಮ್ ವಿಚ್ ಇಸ್ ಒನ್ ಆಫ್ ದಿ ಲಾಂಗೆಸ್ಟ್ ಡ್ಯಾಮ್ ಇನ್ ದ ವರ್ಲ್ಡ್. ಇಟ್ಸ್ ಲೊಕೇಟೆಡ್ ಆನ್ ದಿ ರಿವರ್. ಯಾವ ಹಿರಾಕುದ್ ಯಾವ ನದಿ ಮೇಲೆ? ಇಟ್ ಇಸ್ ಆನ್ ಮಹಾನದಿ. ಓಕೆ. ದೆನ್ ತೆಹ್ರಿ ಡ್ಯಾಮ್ ಆಫ್ ಉತ್ತರಾಖಂಡ್ has been constructed on the river. ಯಾವ ನದಿ? ತೆಹ್ರಿ ಡ್ಯಾಮ್. ಭಗೀರಥಿ, ತೀಸ್ತಾ, ಅಲಕಾನಂದ, ಘಾಗರ್. Bhagirathi. It is on river Bhagirathi. Okay. Then which dam was located on Sutlej river? Sutlej river ಮೇಲೆ ಕಟ್ಟಿರುವಂತಹ ಡ್ಯಾಮ್ ಯಾವುದು? ಕೊಯ್ನಾ ಡ್ಯಾಮ್, ನಾಗಾರ್ಜುನ ಡ್ಯಾಮ್, ಬಾಕ್ರಾನಂಗಲ್ ಡ್ಯಾಮ್, ಗಾಂಧಿ ಸಾಗರ್ ಡ್ಯಾಮ್. ಬಾಕ್ರಾನಂಗಲ್ ಡ್ಯಾಮ್. ವೆರಿ ಗುಡ್. Then which of the following dam is not a river Krishna? ಯಾವ ಡ್ಯಾಮ್ ರಿವರ್ ಕೃಷ್ಣ ಮೇಲೆ ಕನ್ಸ್ಟ್ರಕ್ಟ್ ಮಾಡಿಲ್ಲ? ನಾಗಾರ್ಜುನ, ಶ್ರೀಶೈಲಂ, ಆಲ್ಮಟ್ಟಿ, ಕೃಷ್ಣರಾಜಸಾಗರ್. ಅಲ್ಲಿ ಕ್ವಶನ್ ಏನ್ ಕೇಳಿದೆ, ವಿಚ್ ಇಸ್ ನಾಟ್ ಅ ರಿವರ್ ಕೃಷ್ಣ. ಯಾವ್ದು ರಿವರ್ ಕೃಷ್ಣ ಮೇಲೆ ಕನ್ಸ್ಟ್ರಕ್ಟ್ ಆಗಿಲ್ಲ ಅಂದ್ರೆ, ನಾಗಾರ್ಜುನ್ ಕನ್ಸ್ಟ್ರಕ್ಟ್ ಆಗಿದೆ ಆಂಧ್ರ ಪ್ರದೇಶದಲ್ಲಿ, ಶ್ರೀಶೈಲಂ ಕೂಡ ಆಂಧ್ರ ಪ್ರದೇಶ, ಆಳಮಟ್ಟಿ ಇಟ್ ಇಸ್ ಇನ್ ಕರ್ನಾಟಕ, ಕೃಷ್ಣರಾಜಸಾಗರ್ ಯಾವ ರಿವರ್? ರಿವರ್ ಕಾವೇರಿ. ಓಕೆ. ಅದಕ್ಕೆ ಅದು ಆಡ್ ಔಟ್ ಮಾಡಿರೋದು ಯಾವುದು? ರಿವರ್ ಕೃಷ್ಣ ರಾಜಸಾಗರ ಇಸ್ ದಿ ಆನ್ಸರ್. ಓಕೆ. ದೆನ್ ವಿಚ್ ಆಫ್ ದಿ ಫಾಲೋಯಿಂಗ್ ಡ್ಯಾಮ್ ಇಸ್ ಆಲ್ಸೋ ನೋನ್ ಆಸ್ ಮಹಾರಾಣಾ ಪ್ರತಾಪ ಸಾಗರ್? ಪಾಂಗ್ ಡ್ಯಾಮ್, ಉಕೈ ಡ್ಯಾಮ್ ಅಂಡ್ ಕೊಯ್ನಾ ಡ್ಯಾಮ್. ಇದಕ್ಕೆ ಆನ್ಸರ್ ನಿಮ್ಗೆ ಹೇಳಿಲ್ಲ. ಆಕ್ಚುಲಿ ಇದು ಪೋಂಗ್ ಡ್ಯಾಮ್ ಅಂತ ಹೇಳಿ, ಇದು ಮಹಾರಾಣಾ ಪ್ರತಾಪ ಸಾಗರ್ ಅಂತ ಹೇಳಿ ಕರೀತಾರೆ. ಇಟ್ ಇಸ್ ಕನ್ಸ್ಟ್ರಕ್ಟೆಡ್ ಆನ್ ರಿವರ್ ಬಿಯಾಸ್ ಮೇಲೆ ಇದೆ, ನೆನ್ಪಿಟ್ಕೊಳ್ಳಿ. ಸೊ ಇದನ್ನ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿರ್ಲಿಲ್ಲ. ರಿವರ್ಸ್ ಬಿಯಾಸ್ ಯಾವ ಇದ್ರಲ್ಲಿ ಬರುತ್ತೆ? ಇಟ್ ಇಸ್ ಟ್ರಿಬ್ಯೂಟರಿ ಆಫ್ ರಿವರ್ ಬಿಯಾಸ್, ಸಟ್ಲಜ್. ಕರೆಕ್ಟ್. ಸೊ ಸಟ್ಲಜ್ ರಿವರ್ ಏನ್ ಟ್ರಿಬ್ಯೂಟರಿ ಇದೆ, ಆ ರಿವರ್ ಬಿಯಾಸ್ ಮೇಲೆ ಕಟ್ಟಿರುವಂತದ್ದು ಯಾವುದು? ಪಾಂಗ್ ಡ್ಯಾಮ್, ಆರ್ ಆಲ್ಸೋ ಕಾಲ್ಡ್ ಆಸ್ ಮಹಾರಾಣಾ ಪ್ರತಾಪ್ ಸಾಗರ್ ಡ್ಯಾಮ್ ಅಂತ ಹೇಳಿ ಕೂಡ ಕರೀತಾರೆ. ಓಕೆ. ದಟ್ಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್. ಸೊ ಏನಾದ್ರು ಡೌಟ್ಸ್ ಇದ್ರೆ ಕೇಳಿ. ಅಂಡ್ ಇಫ್ ಯು ವಾಂಟ್ ಟು ಗಿವ್ ಎನಿ ಫೀಡ್ಬ್ಯಾಕ್ ಆರ್ ಸಜೆಷನ್ ಯು ಕ್ಯಾನ್ ವಾಟ್ಸ್ಆಪ್ ಮೀ and I will wait for another 1 minute. So if you have any question, you can raise your questions. ಹೇಗನ್ನಿಸ್ತು ಕ್ಲಾಸು? ತುಂಬಾ ಫಾಸ್ಟ್ ಆಯ್ತು. ಐ ನೋ ತುಂಬಾ ಫಾಸ್ಟ್ ಆಗಿದೆ. ಹೌದಾ? ಇಲ್ಲ ಈ ಈ ಸ್ಪೀಡ್ ಇರ್ಲಾ? ಇದೇ ಸ್ಪೀಡ್ ಕಂಟಿನ್ಯೂ ಮಾಡ್ಲಾ? ಓಕೆ. ಎಷ್ಟು ಜನ ಪಾರ್ಟಿಸಿಪೆಂಟ್ಸ್ ಇದ್ದಾರೆ ಇವತ್ತು? 35. ವೆರಿ ನೈಸ್. ಓಕೆ. ಥ್ಯಾಂಕ್ ಯು ಗರ್ಲ್ಸ್. ಐ ಡೋಂಟ್ ಥಿಂಕ್ ಸೊ ಯಾರಿಗೂ ಏನು ಕ್ವೆಶ್ಚನ್ ಇಲ್ಲ, ಡೌಟ್ಸ್ ಇಲ್ಲ. ಸೊ ಸ್ಟಡಿ ಮೆಟೀರಿಯಲ್ ಆಲ್ರೆಡಿ ಇದೆ ಆಪ್ ಅಲ್ಲಿ. ಸ್ಟಡಿ ಮೆಟೀರಿಯಲ್ ಅಂತ ಆಪ್ಷನ್ ಇದೆ, ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ಕಂಪ್ಲೀಟ್ ನೋಟ್ಸ್ ನಿಮ್ಗೆ ಸಿಗುತ್ತೆ. ಅಂಡ್ ರಿವೈಸ್ ಮಾಡ್ತಾ ಇರಿ. ತುಂಬಾ ಕ್ವೆಶ್ಚನ್ಸ್ಗಳು ಈ ಬ್ಯಾಂಕ್ ಎಕ್ಸಾಮ್ ಅಲ್ಲಿ ನಾನು ಇವಾಗ ಏನು ಪ್ರೀವಿಯಸ್ 5 ಕ್ವೆಶ್ಚನ್ಸ್ ನಿಮ್ಗೆ ಹಾಕಿದೆ ಅದೆಲ್ಲಾನು ಪ್ರೀವಿಯಸ್ ಬ್ಯಾಂಕ್ ಎಕ್ಸಾಮ್ ಕರೆಂಟ್ ಅಫೇರ್ ಅಲ್ಲಿ ಕೇಳಿರೋಂಥದ್ದು. ತುಂಬಾ ಜನ ಸ್ಟೂಡೆಂಟ್ ಏನ್ ಮಾಡ್ತಾರೆ, ಮ್ಯಾಮ್ ಬ್ಯಾಂಕಿಂಗ್ ಎಕ್ಸಾಮ್ಗೆ ಅಂದ್ರೆ ಬರೀ ಆಪ್ಟಿಟ್ಯೂಡ್ ಅನ್ಕೊಂಡಿದ್ದಾರೆ. ಸೊ ಇಲ್ಲ, ಕರೆಂಟ್ ಅಫೇರ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಅದ್ರಲ್ಲಿ ಜಿಯೋಗ್ರಫಿ ಇಸ್ ಆಲ್ಸೋ ಒನ್ ಆಫ್ ದಿ ಪಾರ್ಟ್ ಆಫ್ ಇಟ್. ಸೊ ಎಲ್ಲಾನು ಕಲಿಬೇಕಾಗುತ್ತೆ. ಆಪ್ಟಿನೂ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ, ಬಟ್ ಒನ್ ಬೈ ಒನ್ ಹೋಗೋಣ. ಜಿಯೋಗ್ರಫಿ ಮುಗಿಸಿದ್ಮೇಲೆ ಲೆಟ್ಸ್ ಗೋ ವಿತ್ ದ ಅದರ್ ಸಬ್ಜೆಕ್ಟ್. ಓಕೆ. ಥ್ಯಾಂಕ್ ಯು ಅಂಡ್ ಹ್ಯಾವ್ ಎ ನೈಸ್ ಡೇ. ಬಾಯ್. ಓಕೆ ಫೈನ್.